ಸ್ನೇಹಿತರೆ, ಫಾಸ್ಟ್ ಯುವರ್ ಸೀಟ್ ಬೆಲ್ಟ್ ಆಸ್ ಐ ಪ್ರಾಮಿಸ್ಡ್ ಯು. ಇವತ್ತಿನ ಒಂದು ಸ್ಪೆಷಲ್ ಟಾಪಿಕ್ ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇರಬೇಕು. ಈಗೇನು ನೆಕ್ಸ್ಟ್ 40 ನಿಮಿಷ 35 ನಿಮಿಷ ನಾನು ಮಾತಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಸಂಪೂರ್ಣ ಗಮನ ನಿಮ್ದಿರ್ಬೇಕಿಲ್ಲಿ, ಸಂಪೂರ್ಣವಾಗಿ ಏಕಾಗ್ರತೆ ಇರಬೇಕು. 100% ಸೊ ನಿಮ್ಮ ಒಂದು ತೊಡಗುವಿಕೆ ಇರಬೇಕಿಲ್ಲಿ. ಆಸ್ ಇಫ್ ಈ ಒಂದು ಪ್ರೋಗ್ರಾಮ್ಗೆ ನೆಕ್ಸ್ಟ್ 35 ನಿಮಿಷ 40 ನಿಮಿಷ ಪ್ರೋಗ್ರಾಮ್ಗೆ ಕನಿಷ್ಠ ಅಂತ ಹೇಳಿದ್ರೆ 5,000 10,000 ಸಾವಿರ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ, ಅಥವಾ ಲಕ್ಷ ಅನ್ಕೋತೀರ ಅನ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ನಾನು ನಿಮಗೆ ಡೆಲಿವರಿ ಮಾಡ್ತೀನಿ. ಆ ಒಂದು ಪ್ರಾಮಿಸ್ ನಾನು ನಿಮಗೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಅರ್ಥ ಆಗ್ತದೆ. ಓಕೆ, ಸೊ ಏನಪ್ಪಾ ಅಂತ ಹೇಳಿದ್ರೆ ಎಲ್ರಿಗೂ ಆಸೆ ಇರ್ತದೆ. ಅಷ್ಟೈಶ್ವರ್ಯ ಅನ್ನೋದು ಎಲ್ಲರಿಗೂ ಕೂಡ, ಬರೀ ನಾನು ಡ್ರೀಮ್ ಬಿಲ್ಡ್ ಮಾಡ್ತಾ ಇಲ್ಲ ನಿಮಗೆ ಇಲ್ಲಿ, ಹಕೀಕತ್ ಪ್ರಾಕ್ಟಿಕಲ್ ಮಾತಾಡ್ಲಿಕ್ಕೆ ಹೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಕನಸು ಅಂತಕ್ಕದ್ದು ಇದ್ದೇ ಇರ್ತದೆ. ಯಾಕೆ ಎಲ್ಲರೂ ಕೂಡ ಕನಸು ನೆರವೇರಿಸ್ಕೊಳ್ಳೋದಿಲ್ಲ? ಯಾವ ತರ ಇರಬೇಕು ನನ್ನ ಆಸೆ, ನನ್ನ ಕನಸು, ನನ್ನ ಉದ್ದೇಶ ಯಾವ ತರ ಇರಬೇಕು, ಯಾವ ತರ ನನ್ನ ಜೀವನದಲ್ಲಿ ಓಕೆ ಇದನ್ನೆಲ್ಲ ನಾನು ಪಡಿಬೇಕು ಅಂತ ಹೇಳಿದ್ರೆ ಮೈಂಡ್ ಸೆಟ್ ಆಗಿರ್ಬೇಕು, ತಯಾರಿ ಆಗಿರ್ಬೇಕು. ಸೊ ಎಲ್ಲದ್ರ ಬಗ್ಗೆನೂ ಕೂಡ ನಾನು ಜಸ್ಟ್ ಟಚ್ ಕೊಡ್ತಾ ಇದ್ದೀನಿ. ಸಮಯದ ಅಭಾವ, ಡೀಪ್ ಹೋಗಕ್ಕಾಗಲ್ಲ. ಓಕೆ, ನೋಡ್ತಾ ಹೋಗೋಣ. ಸೊ ಯಾವ ತರ ಅಷ್ಟೈಶ್ವರ್ಯ ಅಂತ ಹೇಳಕ್ ಹೊರಟಾಗ ನಮ್ಮಲ್ಲಿ ಓಕೆ ತುಂಬಾ ಇದೆ. ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಐಶ್ವರ್ಯ, ಸಂಪತ್ತು, ಹಣ. ಸೊ ಅದೇನು ನಾವು ಹೇಳ್ತೀವಿ ರೊಕ್ಕ. ಸೊ ನಾರ್ತ್ ಕನ್ನಡ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಹಣ ಅಂತಕ್ಕದ್ದು ಏನಿದೆ, ಸೊ ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೇ ನಾವೆಲ್ಲರೂ ಕೂಡ ವಿಶೇಷವಾಗಿ ಓಕೆ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ 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 ಆಕರ್ಷಣೆ. ಸೊ ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಯಾವುದನ್ನು ಕೂಡ ಇಲ್ಲಿ ಒಂದಿಷ್ಟು ನೋಟ್ ಹೇಳ್ತಾ ಹೋಗ್ತೀನಿ, ಒಂದಿಷ್ಟು ಏನೋ ಅಂದ್ರೆ ಡಿಸ್ಕ್ಲೈಮರ್ ಹೇಳ್ತಾ ಹೋಗ್ತೀನಿ. ಹಣಕ್ಕೆ ಹಣ ಸಂಪಾದನೆ ಮಾಡ್ಲಿಕ್ಕೆ, ಐಶ್ವರ್ಯ ಸಂಪಾದನೆ ಮಾಡ್ಲಿಕ್ಕೆ, ಫೈನಾನ್ಷಿಯಲ್ ಫ್ರೀಡಮ್ ರೀಚ್ ಆಗ್ಲಿಕ್ಕೆ ನಮ್ಮ ಮನಸ್ಥಿತಿ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಡ್ತಿದ್ದೀನಿ. ಊಮ್ ಟು ಟೂಮ್ ಅಂತೇಳಿ ಓಕೆ, ಗರ್ಭದಿಂದ ಗೋರಿವರೆಗೆ ಪ್ರತಿಯೊಬ್ಬರಿಗೂ ಕೂಡ ಹಣದ ಅವಶ್ಯಕತೆ ಇದೆ. ಬಟ್ ಏನಂತ ಹೇಳಿದ್ರೆ ಇಲ್ಲಿ ಹಣದ ಅವಶ್ಯಕತೆ ಇದೆ ಅಂತಂದಾಗ ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಯಾವ ತರ ದಾರಿ ಇದೆ? ರಾಜಮಾರ್ಗ ಇಂಪಾರ್ಟೆಂಟ್, ವಾಮ ಮಾರ್ಗ ಅಲ್ಲ. ಸೊ ಸ್ಪಿರಿಚುವಲ್ ಗುರುಗಳು ತುಂಬಾ ಜನ ಹೇಳ್ತಾರೆ. ಸೊ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳೆಲ್ಲ ಹೇಳ್ತಾರೆ. ಒಬ್ರದ್ದು ಕೋಟ್ ಮಾಡ್ತೀನಿ, ಮಹಾತ್ರಿಯಾ ಅಂತೇಳಿ, ನಮ್ಮೆಲ್ಲರೂ ನನಗಂತೂ ಫೇವರೇಟ್ ಗುರು, ಮೆಂಟರ್. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಒಳ್ಳೆ ವ್ಯಕ್ತಿ ಆಗಿದ್ದೇ ಆದಲ್ಲಿ, ನೀವು ಒಳ್ಳೆ ನಾಗರಿಕರ ಆಗಿದ್ದೇ ಆದಲ್ಲಿ ನಿಮಗೆ ಅಧಿಕಾರ ಇದೆ ಶ್ರೀಮಂತರಾಗ್ಲಿಕ್ಕೆ. ಹಣದಲ್ಲೂ ಕೂಡ ಶ್ರೀಮಂತರಾಗಬೇಕು ಅಂತ ಹೇಳಿ ನಮ್ಮ ನಿರ್ಭಯಾನಂದ ಸ್ವಾಮೀಜಿ ಅವರು ಹೇಳ್ತಾರೆ. ಓಕೆ, ನೀವು ಸೊ ಉತ್ತಮ ನಾಗರಿಕರೇ ಆಗಿದ್ದೇ ಆದಲ್ಲಿ ನೀವು ಶ್ರೀಮಂತರಾದ್ರೆ ಎಷ್ಟೋ ಜನಗಳ ಲೈಫನ್ನು ನೀವು ರೂಪಿಸ್ತೀರಾ, ಇನ್ಸ್ಪಿರೇಷನ್ ಆಗ್ತೀರಾ, ನಿಮ್ಮ ಲೈಫ್ನ ಫುಲ್ಫಿಲ್ ಮಾಡ್ಕೋತೀರಾ ಅಂತೇಳಿ. ಇಲ್ಲ ಅಂದ್ರೆ ಬೇಜಾರು, ಸಮಸ್ಯೆ, ಅಡ್ಡಿ, ಆತಂಕ, ಓಕೆ ದುಃಖ ಆಗ್ತಾ ಇರ್ತದೆ, ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ, ಬೇಡ್ಕೊಂಡು ಬದುಕಬೇಕಾಗುತ್ತೆ, ಅಥವಾ ಸೊ ರಾಜಿ ಹೊಂದಾಣಿಕೆ ಜೀವನ ಮಾಡ್ಬೇಕಾಗುತ್ತೆ. ಬಟ್ ರಾಯಲ್ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಐಷಾರಾಮಿ ಎಷ್ಟು ಮುಖ್ಯ ಅಂತಕ್ಕದ್ದು. ಯಾಕೆಂತ ಹೇಳಿದ್ರೆ ಒಂದು ವಿಚಾರ ಹೇಳ್ತಾ ಇದ್ದೀನಿ, ಸಂಪಾದನೆ ಮಾಡೋದು ತಲೆ ಹೊಡೆದು ಬದುಕೋದಲ್ಲ. ಖಂಡಿತ ತಲೆ ಹೊಡೆದು ಬದುಕೋದು, ಮೋಸ ಮಾಡೋದು, ಸುಳ್ಳು ಹೇಳೋದು, ಓಕೆ ಈ ತರ ಮಾಡೋದಾದ್ರೆ ಆ ಹಣಕ್ಕೇನು ಬೆಲೆ ಇಲ್ಲ. ಆ ತರ ಖಂಡಿತ ಹಣ ಸಂಪಾದನೆ ಮಾಡೋದು ಬೇಡ. ಆದ್ರೆ ಸರಿಯಾದ ರೀತಿಯಲ್ಲಿ ರಾಜಮಾರ್ಗದಲ್ಲಿ ನಾನು ಸಂಪಾದನೆ ಮಾಡ್ತೀನಿ ಅಂತ ಹೊರಟಾಗ ಖಂಡಿತ ಸೊ ನಿಮ್ಮೆಲ್ಲರಿಗೂ ಮೋಸ್ಟ್ ವೆಲ್ಕಮ್. ಹಣ ಅಂತಕ್ಕದ್ದು ಒಂದು ಎನರ್ಜಿ ಅಂತ ಹೇಳ್ತೀವಿ, ಶಕ್ತಿ ಅಂತ ಹೇಳ್ತೀವಿ. ಆ ಎನರ್ಜಿ ನಾವು ಅದನ್ನು ಯಾವ ತರ ರೆಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ಹಣ ಬೇಕಾಗಿದೆ ಇವತ್ತು. ಸೊ ಗೋರಿಯಿಂದ ಗರ್ಭದವರೆಗೆ ಅಂತ ಹೇಳಿದೆ. ಇವತ್ತು ವಿಟಮಿನ್ ಎಂ ಇಲ್ಲದೆ ಇದ್ರೆ ಯಾವ ವಿಟಮಿನ್ ವರ್ಕ್ ಆಗಲ್ಲ ಲೈಫಲ್ಲಿ. ಪ್ರತಿಯೊಬ್ಬರು ಇದರಿಂದ ಬಿದ್ದಿದ್ದಾರೆ. ಇದಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ. ಲಂಚ ತಗೊಂತಾ ಇದ್ದಾರೆ, ಮೋಸ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ, ಕಳ್ತನ ಮಾಡ್ತಿದ್ದಾರೆ, ಕೊಲೆ ಮಾಡ್ತಿದ್ದಾರೆ. ದುಡ್ಡಿಗೋಸ್ಕರ ಸಂಬಂಧ ಕೆಟ್ಟು ಹೋಗ್ತಾ ಇದೆ, ದುಡ್ಡಿಗೋಸ್ಕರ ಮಾನಸಿಕ ನೆಮ್ಮದಿ ಹಾಳಾಗ್ತಾ ಇದೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇನ್ನು ಏನೇನೋ ಓಕೆ ಸಂಬಂಧಗಳಲ್ಲೇನೆ ಸೊ ಕೆಟ್ಟದಾಗ್ತಾ ಇದೆ. ಸೊ ಮರ್ಡರ್ ಮಾಡ್ತಾ ಇದಾರೆ, ಇನ್ನು ಏನೇನೋ ಕೆಟ್ಟ ಕೆಲಸ ಮೈ ಮಾಡ್ಕೋತಾ ಇದ್ದಾರೆ. ಬೇಜಾರಾಗುತ್ತೆ ಈ ತರ ಎಲ್ಲ ಮಾತಾಡ್ಲಿಕ್ಕೆ. ಸೊ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅದು ಹಣದ ಹಿಂದೆ ಹೋಗೋದಲ್ಲ. ಅದ್ರ ಬಗ್ಗೆ ನಾನು ತುಂಬಾ ಮಾತಾಡಕ್ ಕೊಟ್ಟಿದ್ದೀನಿ ಇವತ್ತು. ಆದ್ರೆ ಸೊ ವೆರಿ ಇಂಪಾರ್ಟೆಂಟ್, ಇವತ್ತು ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಅಂತ ಕರೀತಿದೆ, ಹಣದುಬ್ಬರ ಅಂತೇಳಿ. ಎಲ್ಲಾ ಬೆಲೆ ಆಕಾಶಕ್ಕೆ ಏರ್ತಾ ಇರ್ತದೆ. ಪೆಟ್ರೋಲ್ ಒಂದೇ ಅಲ್ಲ, ದಿನಸಿ ಅಷ್ಟೇ ಅಲ್ಲ, ಸೊ ಹಾಲು ಹಣ್ಣು ತರಕಾರಿ ಒಂದೇ ಅಲ್ಲ, ಎಲ್ಲಾದ್ರ ಬೆಲೆ ಆಕಾಶಕ್ಕೆ ಹೋಗ್ತಾ ಇರ್ತದೆ. ಸೊ ಯಾವ ತರ 20 ವರ್ಷ ಕೆಳಗೆ ಹಣದ ವ್ಯಾಲ್ಯೂ ಇತ್ತು, 10 ವರ್ಷ ಕೆಳಗೆ ಏನು ಹಣದ ವ್ಯಾಲ್ಯೂ ಇತ್ತು, ಇವತ್ತು 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಮುಂದಿನ ವರ್ಷ ಅದ್ರ ವ್ಯಾಲ್ಯೂ 92 ರೂಪಾಯಿ ಆಗಿರ್ತದೆ, 93 ರೂಪಾಯಿ ಆಗಿರ್ತದೆ. ಅದೇ ತರನೇ ಸೊ ಹಣದುಬ್ಬರ ಅಂತಕ್ಕದ್ದು ಏನಿದೆ ತುಂಬಾ ಇಂಪಾರ್ಟೆಂಟ್, ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ರೆ ಹಣ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ನಾವೇನ್ ಸೇವೆ ಅಂತ ಮಾಡ್ತೀವಿ, ನಮಗೆ ಸೇವೆಗೆ ಮಾಡ್ತಕ್ಕಂಥ, ಬೇರೆಯವರಿಗೆ ವ್ಯಾಲ್ಯೂ ಆಡ್ ಮಾಡ್ತಾ ಹೋಗ್ತೀವಿ. ನಾವೇನ್ ಸೇವೆ ಮಾಡ್ತೀವಿ ಅದಕ್ಕೆ ಸಂದಾಯ ಆಗ್ತಕ್ಕಂತಹ ಸೊ ಅದಕ್ಕೆ ನಾನು ಎಫರ್ಟ್ ಹಾಕಿದಾಗ, ನಾನು ಸೇವೆ ಮಾಡಿದಾಗ, ನಾನು ವ್ಯಾಲ್ಯೂ ಆಡ್ ಮಾಡಿದಾಗ, ಬೇರೆಯವ್ರ ಜೀವನದಲ್ಲಿ ಏನಾದರೂ ಎಕ್ಸ್ಟ್ರಾ ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಾಗ, ಅವ್ರಿಗೆ ಕನ್ವಿನಿಯೇಟ್ ಮಾಡಿದಾಗ, ಅವಾಗ ನಮಗೆ ಬರ್ತಕ್ಕಂಥ ಸಂದಾಯ ಸೊ ಅದು ಹಣದ ರೂಪದಲ್ಲಿ, ಲಾಭದ ರೂಪದಲ್ಲಿ ಬರ್ತದೆ. ಸೊ ಆದ್ರೆ ತುಂಬಾ ಜನರಿಗೆ ಥಾಟ್ ಯಾವ ತರ ಇರ್ತದೆ ಅಂತಕ್ಕದ್ದನ್ನ ನೋಡಕೊಟ್ಟಾಗ ತುಂಬಾ ಜನ ರಾಂಗ್ ಥಾಟ್ ಕೊಡ್ತಾ ಇರ್ತಾರೆ. ಹಣ ಮಾಡೋ ಕೊಟ್ಟವ್ರು ಎಲ್ಲರೂ ಕೂಡ ಒಳ್ಳೆಯವರಲ್ಲ, ಶ್ರೀಮಂತರೆಲ್ಲರೂ ಒಳ್ಳೆಯವರಲ್ಲ. ಸೊ ಹಣ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿ ತುಂಬಾನೇ ಸಮಸ್ಯೆ ಆಗುತ್ತೆ, ಬಾಂಧವ್ಯ ಕಳ್ಕೋಬೇಕಾಗುತ್ತೆ, ಜೀವನ ಕಳ್ಕೋಬೇಕಾಗುತ್ತೆ, ಅಥವಾ ಹಣ ಮಾಡೋದು ಬಹಳ ಕಷ್ಟ,
ಈ ತರ ಶ್ರೀಮಂತರು ಎಲ್ಲರೂ ಕೂಡ ಅವರು ದರ್ಪದಲ್ಲಿ ಮೆರಿತಾರೆ, ತುಂಬಾ ಮದ ಅಧಿಕ ದುರಹಂಕಾರದಲ್ಲಿ ಮೆರಿತಾರೆ. ಈ ತರ ಇನ್ನೇನು ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇರ್ತದೆ. ಹಣ ಸಂಪಾದನೆ ಮಾಡೋದು ಬಹಳ ಕಷ್ಟ. ಸೊ ಗಿಡದಲ್ಲಿ ಅಥವಾ ಮರದಲ್ಲಿ ಹಣನ ನಾವು ಬೆಳೆಸಕ್ಕಾಗೋದಿಲ್ಲ. ಹಾಗಾಗಿ ಚಿಕ್ಕ ಮಕ್ಕಳಿಗೂ ಹೇಳ್ತಾ ಇರ್ತಾರೆ, ಹಣದ ವ್ಯಾಲ್ಯೂ ನಿನಗೇನು ಗೊತ್ತು, ಅಷ್ಟು ಕಷ್ಟ ಇದೆ. ಈ ತರದ್ದು ಎಲ್ಲದೂ ಕೂಡ ಹೇಳೋದ್ರ ಮುಖಾಂತರ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಡದೇ ಇರ್ತಕ್ಕಂಥದ್ದು, ಅಥವಾ ಶ್ರೀಮಂತರನ್ನ ಕಂಡ್ರೆ ಅವ್ರನ್ನ ದೂರ ಇಡ್ತಕ್ಕಂಥದ್ದು, ಅಥವಾ ಅವ್ರನ್ನ ದೂಷಣೆ ಮಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಅವರು ಯಾವ ತರ ಸಂಪಾದನೆ ಮಾಡಿದ್ದಾರೆ ಅದಲ್ಲ ಮುಖ್ಯ. ಆದ್ರೆ ಅವರಲ್ಲಿ ಏನೋ ಒಂದು ಗುಣ ಇರ್ತದೆ, ಅದರಲ್ಲಿ ಏನೋ ಒಂದು ಶಕ್ತಿ ಇರ್ತದೆ. ಆ ಶಕ್ತಿ ಇರೋದಕ್ಕೆ ಅವ್ರು ಆಕರ್ಷಣೆ ಮಾಡಿರ್ತಾರೆ. ಅದನ್ನ ನಾವು ಅಪೋಸ್ ಮಾಡಿದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆ ಒಂದು ಹಣ ಅಂತಕ್ಕದ್ದು ನಮ್ಮ ಹತ್ರ ಬರೋದಿಲ್ಲ, ಅದು ದೂರ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ಪ್ರತಿಯೊಂದಕ್ಕೂ ಹಣ ಬೇಕಾಗಿದೆ ಅಂದ್ರೆ ನಾವು ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು, ಏನಿದೆ ಅದನ್ನು ಗುರುತಿಸಬೇಕು, ಅದಕ್ಕೆ ಮನಸ್ಸು ಕ್ಲಿಯರ್ ಆಗಬೇಕು, ಮಾನಸಿಕ ನೆಮ್ಮದಿಯಿಂದ ನಾವು ಅದನ್ನ ನನ್ನ ಕೌಶಲ್ಯದಲ್ಲಿ, ನನ್ನ ವೃತ್ತಿನಲ್ಲಿ ಒಂದು ಒಳ್ಳೆ ಮನೋಧರ್ಮ ಇರಬೇಕು, ಒಳ್ಳೆ ಒಂದು ಸೇವಾ ಮನೋಭಾವನೆ ಇರಬೇಕು, ಅಲ್ಲಿ ನಾನು ಸಮರ್ಪಣೆ ಮಾಡಬೇಕು. ಅದರಿಂದ ನಾವು ಮುಂದೆ ಹೋಗಿ ನಾವು ಐಶ್ವರ್ಯ ಸಂಪಾದನೆ ಮಾಡ್ಲಿಕ್ಕಾಗುತ್ತೆ. ಪ್ರತಿಯೊಂದಕ್ಕೂ ಇವತ್ತು ಎಜುಕೇಷನಿಗೆ ಆಗಿರ್ಬೋದು, ಆರೋಗ್ಯಕ್ಕೆ ಆಗಿರ್ಬೋದು, ಜೀವನ ಲೈಫ್ ಸ್ಟೈಲ್ ಲೀಡ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಪ್ರತಿಯೊಂದು ಒಂದು ಶಾಪಿಂಗ್ ಮಾಡ್ಲಿಕ್ಕೆ ಆಗಿರ್ಬೋದು, ಮದುವೆಗಾಗಿರ್ಬೋದು, ಪ್ರತಿಯೊಂದಕ್ಕೂ ಇವತ್ತು ಹಣದ ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ. ಸೊ ಹಣ ಯಾವ ತರ ಖರ್ಚಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಆಸ್ತಿ ಸಂಪಾದನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇವತ್ತು ದುಡ್ಡಿನ ವಿಚಾರಕ್ಕೇನೆ ಎಷ್ಟು ಇವತ್ತು ಕೊಲೆಗಳಾಗ್ತಾ ಇದೆ, ನೋಡ್ತಾ ಇದ್ದೀವಿ, ಸಂಬಂಧ ಎಷ್ಟು ಕಟ್ಟಾಗ್ತಿದೆ ಅಂತೇಳಿ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಇವಾಗ ಈ ಒಂದು ಸಂಪತ್ತು ಅನ್ನೋದನ್ನ ನಾವು ಯಾವ ತರ ಇರಬೇಕು ಅಂತ ಹೇಳಿದ್ರೆ, ನಾವು ಯಾವ ತರ ಸಂಪತ್ತನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿರಬಾರ್ದು, ಆ ರೇಂಜಿಗೆ ಬೆಳಿಬೇಕು. ತುಂಬಾ ಸ್ಟೋರಿ ಸಿಕ್ಕಾಬಟ್ಟೆ ಇದೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಫಸ್ಟ್ ಟೈಮ್ ಮಿಲಿಯನರ್ ಆಗಿದ್ದಾರೆ ಅವ್ರ ಲೈಫಲ್ಲಿ. ಸೊ ಫಸ್ಟ್ ಜನರೇಷನ್ ಮಿಲಿಯನರ್ ಅಂದ್ರೆ ತಂದೆ ತಾಯಿಯಿಂದ ಸಂಪಾದನೆ ಮಾಡಿರೋದಲ್ಲ, ಫಸ್ಟ್ ಟೈಮ್ ಅವ್ರು ಯಾವ ತರ ಮಲ್ಟಿ ಮಿಲಿಯನರ್ ಆಗಿದ್ದಾರೆ ಅಂತಕ್ಕದ್ದು ಸಿಕ್ಕಾಬಟ್ಟೆ ಇದೆ. 70% ಜನ ಇವತ್ತು ಫಸ್ಟ್ ಟೈಮ್ ಮಿಲಿಯನರ್ಗಳು, ಅಂದ್ರೆ ಫ್ಯಾಮಿಲಿನಲ್ಲಿ ತಲತಲಾಂತರದಿಂದ ಬಂದಿರತಕ್ಕಂಥ ಬಡತನನ ದೂರ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ಸಿಕ್ಕಾಬಟ್ಟೆ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಮ್ಮ ಬಿಸ್ನೆಸ್ ಯಾವ ತರ ಕನೆಕ್ಟ್ ಆಗುತ್ತೆ ಅಂತಕ್ಕದ್ದು ಅದಾದ ನಂತರ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಈಗ ಒಂದೊಂದೇ ನೋಡ್ತಾ ಹೋಗೋಣ. ಅದಾದ ನಂತರ ಹೆಲ್ತ್ ಈಸ್ ಸುಪ್ರೀಂ ವೆಲ್ತ್. ನಿಮ್ಗೆಲ್ಲ ಗೊತ್ತಿದೆ ಆರೋಗ್ಯದ ಪವರ್ ಎಷ್ಟು ಅಂತೇಳಿ. ಸೊ ಇದನ್ನ ನಾವು ನೋಡ್ತಾ ಹೋದಾಗ ಹೆಲ್ತ್ ನ ವಿಚಾರ, ಓಕೆ, ನಿಮ್ಗೆ ಎಲ್ಲ ಗೊತ್ತಿದೆ. ಅದನ್ನ ಎಲ್ಲ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಇದು ಮಹಾ ಆಸ್ತಿ, ಹೆಲ್ತ್ ಸುಪ್ರೀಂ ವೆಲ್ತ್, ಆರ್ಡಿನರಿ ಅಲ್ಲ. ಓಕೆ, ಸೊ ಜೀವನದಲ್ಲಿ ಏನ್ ಬೇಕಾದ್ರೂ ಕಳ್ಕೊಬಹುದು ನಾವು, ಆದ್ರೆ ನಮ್ಮ ಒಂದು ಏನು ಮನಸ್ಥಿತಿ, ಅದ್ರ ಜೊತೆಗೆ ಒಂದು ಗೌರವ ಆಗಿರ್ಬೋದು, ಅಂಡ್ ಸೊ ಏನೋ ಒಂದು ಆರೋಗ್ಯ ಅಂತಕ್ಕದ್ದಿದೆ, ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಾಗುತ್ತೆ. ಹೆಲ್ತ್ ಸೊ ಎಷ್ಟು ಮುಖ್ಯ ಅಂತಕ್ಕದ್ದು ನಮಗೆ ಎಲ್ಲಿ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಆರೋಗ್ಯನ ಕಳ್ಕೊಂಡಾಗ. ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತು ಈ ಒಂದು ಸೃಷ್ಟಿ, ಈ ಬ್ರಹ್ಮಾಂಡ ಅಂತಕ್ಕದ್ದು ನಮಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತು. ಸೊ ಎಷ್ಟು ಮುಖ್ಯ ಆರೋಗ್ಯ ಅಂತಕ್ಕದ್ದು, ಇಮ್ಯುನಿಟಿ ಪವರ್ ಎಷ್ಟು ಮುಖ್ಯ ಅಂತೇಳಿ. ಯಾವುದೇ ವೈರಸ್ ಅಟ್ಯಾಕ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನ್ನ ಮಹಾಶಕ್ತಿ ಯಾವ ತರ ಇರಬೇಕು ಅಂತಕ್ಕದ್ದನ್ನ ನಾವು ಈಗಾಗಲೇ ಅದನ್ನ ಅರ್ಥ ಮಾಡ್ಕೋತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ನಾನು ದುಡಿಮೆಗೋಸ್ಕರ ನಿಂತ್ಕೊಂಡು ಅಥವಾ ಸಕ್ಸಸ್ಸಿಗೋಸ್ಕರ ನಿಂತ್ಕೊಂಡು ಹೆಲ್ತ್ ನೆಗ್ಲೆಕ್ಟ್ ಮಾಡಿ ತುಂಬಾ ಹೊಡೆತ ತಿಂದಿರೋದಿದೆ. ನಾವೆಲ್ಲ ಸಂಪಾದನೆ ಮಾಡಿರೋದನ್ನ ವಾಪಸ್ ಕೊಡ್ತೀವಿ ಅಂತ ಹೊರಟರು ಕೂಡ ಅದಾದ ನಂತರ ಆ ಹೆಲ್ತ್ ಅನ್ನ ವಾಪಸ್ ಪಡ್ಕೊಳಕ್ ಆಗೋದಿಲ್ಲ. ಸರ್ವೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸೊ ಸಾಮಾನ್ಯವಾಗಿ ಜನ ಒಂದು ವರ್ಷಕ್ಕೆ 8ರಿಂದ 10 ಸಲ ಕಾಯಿಲೆ ಬೀಳ್ತಾರೆ ಸಾಮಾನ್ಯ ಜನ. ಡಾಕ್ಟರ್ಗಳೇ ವರ್ಷಕ್ಕೆ 6-7 ಸಲ ಕಾಯಿಲೆ ಬೀಳ್ತಾರಂತೆ. ಓಕೆ, ಸೊ ಹಳ್ಳಿನಲ್ಲಿ ಸರ್ವೆ ಮಾಡಿದ್ದಾರೆ. ಸಿಟಿಗೆ ಹೋಗ್ತಕ್ಕಂಥವ್ರು, ತಾಲೂಕು, ಡಿಸ್ಟಿಕ್ಕು, ರಾಜಧಾನಿ, ಅವ್ರು ಏನ್ ಟ್ರಾವೆಲ್ ಮಾಡ್ತಾ ಇರ್ತಾರೆ ಬಸ್ಸಲ್ಲಿ, ಟ್ರೈನಲ್ಲಿ, ಕಾರಲ್ಲಿ, ಓಕೆ, ಬೈಕಲ್ಲಿ, ಅವ್ರನ್ನ ಕೇಳ್ತಾರೆ ಏನಕ್ಕೆ ಹೋಗ್ತಿದ್ದೀರಾ ನೀವು ಅಂತೇಳಿ. ಅವರು ಮದುವೆಗೆ ಹೋಗ್ತಿದೀವಿ, ಅಥವಾ ಜಾಬ್ಗೆ ಹೋಗ್ತಾ ಇದೀವಿ, ಅಥವಾ ಶಾಪಿಂಗ್ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಮೇಜರ್ ಜನ ರೀಸನ್ ಹೇಳ್ತಿರೋದು ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ ಅಂತೇಳಿ. ಅಂದ್ರೆ ಆರೋಗ್ಯದ ವಿಚಾರಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿದೀವಿ, ಒಂದು ತೋರಿಸ್ಕೊಳ್ಳಿಕ್ಕೆ ಅಥವಾ ಅಡ್ಮಿಟ್ ಆಗ್ಲಿಕ್ಕೆ, ಇಲ್ಲಾಂದ್ರೆ ಹಾಸ್ಪಿಟ್ಲ್ ಇದ್ದವ್ರನ್ನ ನೋಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ವಿಚಾರಿಸ್ಲಿಕ್ಕೆ ಹೋಗ್ಬೇಕಲ್ವಾ. ಯಾರೋ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ, ಸೊ ಕಸಿನ್ ಇದಾರೆ ಅಂತ ಹೇಳಿದ್ರೆ ಅವ್ರು ನೋಡಕ್ ಹೋಗದೆ ಇದ್ರೆ ಮತ್ತೆ ಇನ್ನ ಕೂಡ ಮಾನಸಿಕ ಸ್ಥಿತಿ ಇನ್ನ ಕೆಟ್ಟದಾಗುತ್ತಲ್ಲಿ. ಅವ್ರು ಬರ್ಲಿಲ್ಲ ಅಂತ ಅನ್ಕೊಂಡು ಇನ್ನಷ್ಟು ಮಾನಸಿಕವಾಗಿ ಅವರು ಸಫರ್ ಆಗ್ತಾರೆ, ಕಾಯಿಲೆ ಇನ್ನೂ ಕೂಡ ಕೆಳಗಡೆ ಹೋಗುತ್ತೆ. ಸೊ ಅದೇ ತರ ಸೊ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಫ್ಯಾಮಿಲಿಯಲ್ಲಿ ಒಬ್ರು ಏನಾದ್ರು ಸಫರ್ ಆಗ್ತಿದ್ದಾರೆ, ಹೆಲ್ತ್ ಕೆಟ್ಟೋಯ್ತು ಅಂತ ಹೇಳಿದ್ರೆ ಇಡೀ ಮನೆಯ ಎಲ್ಲ ಆಧಾರ ಸ್ತಂಭ ನಿಂತು ಹೋಗ್ಬಿಡುತ್ತೆ, ಮೆಷಿನ್ಗಳು ನಿಂತಂಗೆ ಆಗ್ಬಿಡ್ತದೆ. ಯಾಕೆಂದ್ರೆ ಏನಾಗುತ್ತೋ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಲ್ಲಿಂದ ಅಡ್ಮಿಟ್ ಆಗ್ಬೇಕೇನೋ, ಅಲ್ಲಿಂದ ICUಗೆ ಹೋಗ್ಬೇಕೇನೋ, ICUಗೆ ಹೋದ್ರೆ ಹೊರಗಡೆ ಬರ್ತೀವಾ ಗೊತ್ತಿಲ್ಲ. ಇವತ್ತಿನ ಮೆಡಿಕಲ್ ಇಂಡಸ್ಟ್ರಿ ಎಷ್ಟು ಕರಪ್ಟ್ ಆಗಿದೆ, ತುಂಬಾ ಕಷ್ಟ ಆಗಿದೆ ಮೆಡಿಕಲ್ ಇಂಡಸ್ಟ್ರಿ. ಅದ್ರ ವಿರುದ್ಧ ನಾನಿಲ್ಲ, ಬಟ್ ಏನಪ್ಪಾ ಅಂದ್ರೆ ಮೆಡಿಕಲ್ ಇಂಡಸ್ಟ್ರಿ ತುಂಬಾ ಟಫ್ ಇದೆ ಇವತ್ತು. ಓಕೆ, ಸೊ ಹಾಗಾಗಿ ಮೈಕಲ್ ಜಾಕ್ಸನ್ ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಗ್ರೇಟ್ ಪರ್ಸನಾಲಿಟಿ, ಗ್ರೇಟ್ ಸಿಂಗರು, ಡಾನ್ಸರು, ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿರೋ ವ್ಯಕ್ತಿ. ಅವರಿಗೆ 100 ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅಂತ ಆಸೆ ಇತ್ತು. ಸುಮಾರು 50 ಜನ ಸ್ಪೆಷಲ್ ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಕುಡಿಯೋ ನೀರಿಂದ ಹಿಡಿದು, ಊಟದಿಂದ ಹಿಡಿದು, ಹಣ್ಣಿಂದ ಹಿಡಿದು, ತರಕಾರಿಯಿಂದ ಹಿಡಿದು ಎಲ್ಲ ಮೆಷರ್ ಮಾಡಿ, ಎಲ್ಲದನ್ನು ಸೂಕ್ಷ್ಮವಾಗಿ ಸ್ಕ್ಯಾನ್ ಮಾಡಿ, ಇದು ಬೆಸ್ಟ್ ಇದೆಯಾ, ನ್ಯೂಟ್ರಿಷನ್ ಫುಡ್ ಇದು ಚೆನ್ನಾಗಿದೆಯಾ ಅಂತ ಅನ್ಕೊಂಡು ಅಬ್ಸರ್ವೇಷನ್ ಮಾಡಿ, ಸ್ಕ್ಯಾನ್ ಮಾಡಿ ಊಟ ಮಾಡ್ತಾ ಇದ್ರು.
ಅವ್ರನ್ನ ಬೆಸ್ಟ್ ಆಫ್ ದಿ ಬೆಸ್ಟ್ ವರ್ಲ್ಡ್ ಬೆಸ್ಟ್ ಕುಕ್ ಇದ್ರು, ಅವ್ರ ಜೊತೆಗೆ ಬೆಸ್ಟ್ ಡಾಕ್ಟರ್ಗಳಿದ್ರು, ನ್ಯೂಟ್ರಿಷನಿಸ್ಟ್ ಇದ್ರು. ಆದ್ರೂ ಕೂಡ ಅವರು 49ನೇ ವಯಸ್ಸಿಗೆ ಅವ್ರು ಸತ್ತೋಗ್ಬಿಟ್ರು, ಕಾಯಿಲೆಯಿಂದನೇ ಸತ್ತೋದ್ರು. ಓಕೆ, ಸೊ ಅಂದ್ರೆ ಹೆಲ್ತ್ ಎಷ್ಟು ಮುಖ್ಯ ಅಂತ ಗೊತ್ತು ನಮಗೆ, ಇದೆಲ್ಲ ಅರ್ಥ ಆಗ್ತಾ ಇದೆ. ಇನ್ನು ನಾವು ಹೇಳ್ತಾ ಹೋದ್ವಿ ಅಂತ ಹೇಳಿದ್ರೆ ಆರೋಗ್ಯದ ವಿಚಾರದಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಎಲ್ಲದೂ ಮುಖ್ಯ ಆಗಿರ್ತದೆ. ನಾನು ನಿಮಗೆ ಡೀಟೇಲ್ ಹೋಗಲ್ಲ. ಸೊ ಅಲ್ಟಿಮೇಟ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾರು ಉತ್ತಮ ಆರೋಗ್ಯನ ಪಡ್ಕೊಂಡಿರ್ತಾರೆ ಅವರು ಮಾತ್ರ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಲೈಫನ್ನ ಎಂಜಾಯ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಆರೋಗ್ಯ ಕಳ್ಕೊಂಡಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ, ಕಳ್ಕೊಂಡ್ಮೇಲೆ ಪಡ್ಕೊಳ್ಳೋದಲ್ಲ. ಸೊ ತುಂಬಾ ಕಷ್ಟ ಆಗುತ್ತೆ. ಬಟ್ ನಾವು ತಡಿಲಿಕ್ಕೋಸ್ಕರ ಏನು ಕಾಯಿಲೆನ ತಡೆದ್ಬಿಟ್ಟು ನಾವು ಜೀವನದಲ್ಲಿ ಅತ್ಯುತ್ತಮ ಆರೋಗ್ಯ ಪಡ್ಕೊಂಡಾಗ ಗ್ರೇಟ್ ಫೀಲಿಂಗ್ ಬರ್ತದೆ. ನಮ್ಮ ಬಾಡಿ ಅಂತಕ್ಕದ್ದು ಏನಿದೆ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ವರ. ಈ ಆತ್ಮ ಅದರಲ್ಲಿ ಇದೆ ಅಂತ ಹೇಳಿದ್ರೆ ಅದು ವೆಹಿಕಲ್ ಆಗಿರ್ತದೆ. ಎಷ್ಟೋ ಸಲ ನಾವು ಏನ್ ಮಾಡ್ತೀವಿ, ಗಾಡಿ ಕೇರ್ ತಗೊಂತೀವಿ, ಆದ್ರೆ ಬಾಡಿ ಕೇರ್ ತಗೊಳ್ಳೋದಿಲ್ಲ. ಸೊ ನಮಗೆ ಯಾರಿಗಾದ್ರೂ ತುಂಬಾ ಜನ ಬೇಸತ್ತಿರ್ತಾರೆ ಲೈಫಲ್ಲಿ, ನಾನೆಲ್ಲ ಕಳ್ಕೊಂಡ್ಬಿಟ್ಟೆ, ಪಾಪರಾಗಿದ್ದೀನಿ ಅಂತ ಅನ್ಕೋತಾರೆ. ಬಟ್ ಅವ್ರಿಗೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದೀರಾ ನನಗೇನು ವ್ಯಾಲ್ಯೂ ಇಲ್ಲ ಅಂತ ಹೇಳಿ. ಆದ್ರೆ ನಾನು ಪ್ರಶ್ನೆ ಆಗ್ತಾ ಇದ್ದೀನಿ, ನಿಮಗೆ ನಾನು 1 ಕೋಟಿ ಕೊಡಕ್ಕೆ ಇದ್ದೀನಿ. ನಿಮ್ದು 1 ಕಣ್ಣು ಕೊಡ್ತೀರಾ? ಚಾನ್ಸೇ ಇಲ್ಲ. 5 ಕೋಟಿ ಕೊಡ್ತೀನಿ, 2 ಕಣ್ಣು ಕೊಡ್ತೀರಾ? ಚಾನ್ಸೇ ಇಲ್ಲ. 50 ಕೋಟಿ ಕೊಡ್ತೀನಿ, ನಿಮ್ ಕಿಡ್ನಿ ಕೊಡ್ತೀರಾ? 2 ಕಿಡ್ನಿ, ಒಂದು ಹೃದಯ ಕೊಡ್ತೀರಾ? ಚಾನ್ಸೇ ಇಲ್ಲ. ಎಂತ ಬಡವರು ಕೂಡ 100 ಕೋಟಿ ಕೊಡ್ತೀರಾ ಅಂದ್ರೂ ಕೂಡ ನೀವು 2 ಕಣ್ಣು ಕೊಡಲ್ಲ, ನೀವು ಒಂದು ಹೃದಯನ ಕೊಡಕ್ಕೆ ರೆಡಿ ಇಲ್ಲ ನೀವು. ಅದು ಎಷ್ಟೋ ಜನ ಅನ್ಕೊಂಡಿರ್ತಾರೆ ನನ್ನ ಜೀವನದ ವೇಸ್ಟ್ ಅನ್ಕೊಂಡಿರ್ತಾರೆ. 1 ಲಕ್ಷ 2 ಲಕ್ಷ ಸಾಲ ಆಯ್ತು, ಲಾಸ್ ಆಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ. ಅಥವಾ ನಮ್ಮ ಲೈಫನ್ನ ಕೇರ್ ತಗೊಳ್ಳಲ್ಲ, ಅದಕ್ಕೆ ನ್ಯೂಟ್ರಿಷನ್ ಕೊಡೋದಿಲ್ಲ, ಅಥವಾ ಎಕ್ಸರ್ಸೈಸ್ ಮಾಡೋದಿಲ್ಲ, ವಾಕಿಂಗ್ ಮಾಡೋದಿಲ್ಲ, ಸೊ ಮೆಡಿಟೇಷನ್ ಮಾಡೋದಿಲ್ಲ. ಈ ತರ ಎಲ್ಲ ಆಗ್ತಾ ಇರ್ತದೆ. ಆಸ್ಟ್ರೇಲಿಯಾದ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಸರ್ವೆ ಮಾಡಿದ್ದಾರೆ, ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಬೆಲೆ ಒಂದು ಹಾರ್ಟು, ಬ್ರೈನು, ಕಿಡ್ನಿ ಎಲ್ಲದನ್ನು ಕೂಡ, ಪ್ಯಾನ್ಕ್ರಿಯಾಸು, ಲಂಗ್ಸು ಎಲ್ಲದನ್ನು ಅಂದಾಜು ಮೆಜರ್ ಮಾಡಿದಾಗ 430 ಕೋಟಿ ದಾಟಿ ಹೋಯ್ತಂತೆ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಬೆಲೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಎಷ್ಟು ಮುಖ್ಯ ಆಗಿದೆ ಇವತ್ತು ಅಂತ ಹೇಳಿ. ಈ ಆರೋಗ್ಯನ ಯಾವ ತರ ಕೆಡಿಸ್ಕೋತಾ ಇದೀವಿ, ಆದ್ರೆ ಆರೋಗ್ಯನ ಎಷ್ಟು ನಾವು ಕಾಪಾಡಬೇಕಾಗಿರೋದನ್ನ ನೀವು ಅದರ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಮುಂದೆ ಹೋಗೋಣ. ಅದೇನಪ್ಪ ಅಂತ ಹೇಳಿದ್ರೆ, ಸೊ ವೆರಿ ಇಂಪಾರ್ಟೆಂಟ್ ಜ್ಞಾನ, ವಿವೇಕ. ಸೊ ನಾಲೆಡ್ಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಜ್ಞಾನ ಅಂತಕ್ಕದ್ದು, ನಾನು ಮಾತಾಡ್ತಿರೋದು ಅಕಾಡೆಮಿಕ್ ಜ್ಞಾನ ಬಗ್ಗೆ ಮಾತಾಡ್ತಾ ಇಲ್ಲ. ಅಕಾಡೆಮಿಕ್ ಜ್ಞಾನ ಅಂತ ಹೇಳಿದ್ರೆ, ಸೊ ನಮಗೆಲ್ಲ ಗೊತ್ತಿದೆ, ಸ್ಕೂಲ್ ಜ್ಞಾನ. ಕಾನ್ವೆಂಟ್ ABCD ಕಲೀಲಿಕ್ಕೆ ಲಕ್ಷಗಟ್ಟಲೆ ನಾವು ಡೊನೇಷನ್ ಕಟ್ಟಿರ್ತೀವಿ. ಡಿಗ್ರಿ, ಡಬಲ್ ಡಿಗ್ರಿ ಆಗೋ ಅಷ್ಟೊತ್ತಿಗೆ, ಇಂಜಿನಿಯರಿಂಗ್, ಮೆಡಿಕಲ್ ಆಗೋಷ್ಟಕ್ಕೆ ಕೋಟಿಗಟ್ಟಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾನು ಎಜುಕೇಶನ್ ವಿರುದ್ಧ ಅಲ್ಲ, ನಾನು ಕೂಡ ಡಬಲ್ ಡಿಗ್ರಿ MBA ಮುಗಿಸಿದ್ದೀನಿ. ಆದ್ರೆ ಡಿಫ್ರೆನ್ಸ್ ಅನ್ನು ಅರ್ಥ ಮಾಡಿಸ್ತಾ ಇದ್ದೀನಿ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಟ್ರಾನ್ಸ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಅಕಾಡೆಮಿಕ್ ಎಜುಕೇಶನ್, ಅದರಲ್ಲಿರ್ತಕ್ಕಂಥ ಏನ್ ಡಿಫ್ರೆನ್ಸ್ ಇದೆ ಅಂತ ಮಾತ್ರ ಅರ್ಥ ಮಾಡಿಸ್ತಾ ಇದ್ದೀನಿ. ಜ್ಞಾನಕ್ಕೆ ಯಾವುದೇ ಜ್ಞಾನ ಆಗಿರ್ಲಿ, ಅಕಾಡೆಮಿಕ್ ಜ್ಞಾನಕ್ಕೂ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ. ಸ್ವಲ್ಪ ಡಿಫ್ರೆನ್ಸ್ ಅನ್ನ ನೋಡಕ್ಕೆ ಅಂತ ಹೊರಟಾಗ, ಸೊ ನಮಗೆಲ್ಲ ಗೊತ್ತಿದೆ A+B² ನೀವೆಲ್ಲರೂ ಆನ್ಸರ್ ಹೇಳ್ತೀರಾ. ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಹೇಳ್ತೀರಾ, A² + B² + 2AB ಅಂತ ಹೇಳಿ. ಈ ತರ ಫಾರ್ಮುಲಾ 1000 ಗೊತ್ತು 10th ಅಲ್ಲಿ ಮ್ಯಾಥ್ಸ್ ಪಾಸ್ ಮಾಡಿದವ್ರಿಗೆ, PUC ಸೈನ್ಸ್ ಓದೋರಿಗೆ, ಡಿಗ್ರಿ ಓದೋರಿಗೆ, ಇಂಜಿನಿಯರಿಂಗ್ BSc ಮಾಡಿದವ್ರಿಗೆ. ಬಟ್ ಆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇಷ್ಟೆಲ್ಲ ನಾವೇನು ಸ್ಟಡಿ ಮಾಡಿದೀವಿ. ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ನಾವು ಸ್ಟಡಿ ಮಾಡಿದೀವಿ ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿನಲ್ಲಿ. ಅದು ಯಾವುದು ಕೂಡ ನಮ್ಮ ಜೀವನಕ್ಕೆ ಹೆಲ್ಪ್ ಆಗ್ತಿದೆಯಾ ಅಂತ ಪ್ರಶ್ನೆ ಹಾಕೊಂಡಾಗ ಪುಸ್ತಕದೊಳಗೆ ಬದನೆಕಾಯಿ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಸ್ನೇಹಿತರೆ, ಜ್ಞಾನ ತುಂಬಾ ಇಂಪಾರ್ಟೆಂಟ್. ಯಾವ ಜ್ಞಾನ ಮುಖ್ಯ ಅಂತ ಹೇಳಿದ್ರೆ ಜೀವನ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಜೀವನ ಶಿಕ್ಷಣ, ನಮ್ಮ ಎಜುಕೇಶನ್ ಸಿಸ್ಟಮ್ ಯಾವ ತರ ಆಗಿದೆ ಅಂದ್ರೆ ಫ್ಯಾಕ್ಟ್ರಿ ಆಗಿದೆ. ಗ್ರಾಜುಯೇಟ್ ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಆಗಿದೆ, ನಿರುದ್ಯೋಗಿಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಆಗಿದೆ. ನಮ್ಮ ದೇಶದಲ್ಲಿ ನಾನು ನೆನ್ನೆ ಗೂಗಲ್ ಚೆಕ್ ಮಾಡಿದೆ, 1168 ಯೂನಿವರ್ಸಿಟಿ ಇದೆ, 45,000 ಕಾಲೇಜ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೈಯೆಸ್ಟ್ ಇದೆ ಇಡೀ ವರ್ಲ್ಡ್ ಅಲ್ಲಿ. ಹೈಯೆಸ್ಟ್, ಒಂದು ವರ್ಷಕ್ಕೆ 88 ಲಕ್ಷ ಜನ ಗ್ರಾಜುಯೇಟ್ ಹೊರಗಡೆ ಬರ್ತಾ ಇದ್ದಾರೆ, ಗ್ರಾಜುಯೇಷನ್ ಮುಗಿಸಿರೋರು. ಆದ್ರೆ ಅರ್ಧಕ್ಕಿಂತ ಜಾಸ್ತಿ ಅವರು ನಿರುದ್ಯೋಗಿ ಆಗ್ತಾ ಇದ್ದಾರೆ. ದುರಾದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಇವರು ಯಾರೆಲ್ಲ ಇಂಜಿನಿಯರಿಂಗ್ ಮುಗಿಸ್ತಾರೆ, MBA ಮುಗಿಸ್ತಾರೆ, ಡಿಗ್ರಿ ಮುಗಿಸಿರ್ತಾರೆ, ಅವರಲ್ಲಿ ಜೀವನ ಎದುರಿಸಲಿಕ್ಕೆ ಕ್ವಾಲಿಟಿ ಇಲ್ಲ, ಸ್ಕಿಲ್ ಇಲ್ಲ. 5 ಜನ MBA ಮುಗಿಸಿದ್ರೆ ಒಬ್ಬರಿಗೆ ಮಾತ್ರ ಯೋಗ್ಯತೆ ಇದೆಯಂತೆ MBA ತಕ್ಕಂತೆ ನೌಕರಿ ಮಾಡ್ಲಿಕ್ಕೆ, ಬಿಸ್ನೆಸ್ ಮಾಡ್ಲಿಕ್ಕೆ. ಇಂಜಿನಿಯರಿಂಗ್ ಮಾಡಿದವ್ರಿಗೂ ಅಷ್ಟೇ 4 ಜನ ಇಂಜಿನಿಯರಿಂಗ್ ಮಾಡಿದ್ರೆ ಒಬ್ಬರಿಗೆ ಮಾತ್ರ ಯೋಗ್ಯತೆ ಇದೆ. ಇನ್ನ 3/4 ಜನಕ್ಕೆ ಟೆಕ್ನಿಕಲ್ ಎಜುಕೇಶನ್ ಮುಗಿಸಿದ್ರು ಕೂಡ ಅವರಿಗೆ ಯೋಗ್ಯತೆ ಇಲ್ಲ ಜಾಬ್ ಮಾಡ್ಲಿಕ್ಕೆ. ಇನ್ನ ಡಿಗ್ರಿ, BSc, MSc, BCom ಮಾಡಿದವ್ರಿಗೆ 10 ಜನದಲ್ಲಿ ಒಬ್ಬರಿಗೆ ಮಾತ್ರ ಯೋಗ್ಯತೆ ಇದೆಯಂತೆ. ಅಂದ್ರೆ MBA ಮಾಡಿದವರು ಕೂಡ ಇವತ್ತು ನೌಕರಿಗೆ ಹೋಗ್ತಾ ಇದ್ದಾರೆ. MBA ಮಾಡಿದವರು ಕೂಡ ಇವತ್ತು ಸ್ಟೇಜ್ ಫಿಯರ್ ಆಗಿರ್ಬೋದು, ಅದು ಸಿಕ್ಕಾಪಟ್ಟೆ ಇದೆ. ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ವ್ಯಕ್ತಿತ್ವ ವಿಕಸನ ಇಲ್ಲ, ನಾಯಕತ್ವ ಗುಣ ಇಲ್ಲ, ದೇಶಭಕ್ತಿ ಅವರಲ್ಲಿ ಇಲ್ಲ. ಇದೆಲ್ಲ ಆಗ್ತಾ ಇದೆ. ಸೊ ಜ್ಞಾನ ಅದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇದೆ. ಒಂದು ಕಾಲದಲ್ಲಿ ಯಾವ ತರ ಇತ್ತು ಅಂತ ಹೇಳಿದ್ರೆ, ಯಾರಿಗೆ ಸರ್ವಾಧಿಕಾರ ಇದೆ, ಹಣ ಇದೆ, ತೋಳುಬಲ ಇದೆ, ನಮ್ಮ ಹತ್ರ ಜನಸಂಖ್ಯೆ ಜಾಸ್ತಿ ಇದೆ, ಸಂಖ್ಯಾಬಲ, ಸೈನಿಕರು ಜಾಸ್ತಿ ಇದ್ದಾರೆ, ಅವರಿಗೆ ಗೌರವ ಇತ್ತು. ಬಟ್ ಇವತ್ತು ಯಾರಿಗೆ ಗೌರವ ಇರೋದು ಅಂದ್ರೆ ಜ್ಞಾನ ಇದ್ದವರಿಗೆ, ಜೀವನ ಶಿಕ್ಷಣ ಇದ್ದವರಿಗೆ. ಸೊ ಒಬ್ಬ ಶ್ರೀಮಂತ, ಅವನ ಆಸ್ಥಾನದಲ್ಲಿ ಮಾತ್ರ ಅವನು ಶ್ರೀಮಂತ ಹೆಸರಿರ್ತದೆ. ಆದ್ರೆ ಒಬ್ಬ ಪಂಡಿತನಿಗೆ ಅವನು ಎಲ್ಲೋದ್ರೂ ಕೂಡ ಆ ವ್ಯಕ್ತಿಗೆ ತುಂಬಾ ಗೌರವ ಇರ್ತದೆ.
ಸೊ ಇವತ್ತು ಯಾರೆಲ್ಲ ಸೈಂಟಿಸ್ಟ್ಗಳಾಗಿದ್ದಾರೆ ಅಥವಾ ದೊಡ್ಡ ದೊಡ್ಡ ಸಂಶೋಧನೆ ಮಾಡಿದ್ದಾರೆ, ಒಳ್ಳೊಳ್ಳೆ ಟೀಚರ್ಗಳಾಗಿದ್ದಾರೆ, ಇವತ್ತು ರಾಷ್ಟ್ರ ನಿರ್ಮಾಣ ಆಗ್ತಿದೆ ಅಂತ ಹೇಳಿದ್ರೆ ಆ ಟೀಚರ್ಗಳಿಂದ, ವಿಜ್ಞಾನಿಗಳಿಂದ. ಸೊ ಅವರೆಲ್ಲರೂ ಡಾಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ, ಆರ್ಕಿಟೆಕ್ಚರ್ ದೊಡ್ಡ ದೊಡ್ಡ ಇಂಜಿನಿಯರ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಈ ತರದ ಒಳ್ಳೆ ಒಂದು ಶಿಕ್ಷಣ ಏನಿದೆ, ಆ ಶಿಕ್ಷಣದಿಂದ ಮಾತ್ರ, ಒಳ್ಳೆ ಶಿಕ್ಷಣದಿಂದ ಮಾತ್ರ ನಮ್ಮ ದೇಶನ ಕಟ್ಟಲಿಕ್ಕೆ ಸಾಧ್ಯ. ಲೀಡರ್ ಆಗಿ ಕ್ರಿಯೇಟ್ ಆಗಿ ಹೊರಗಡೆ ಬರ್ತಾ ಇರ್ತಾರೆ ಆ ಲೀಡರ್. ಸೊ ನಿಜವಾದ ಜ್ಞಾನ ಸಂಪಾದನೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಮೆಕಾಲೆ ಅನ್ನೋ ಒಬ್ಬ ಅಧಿಕಾರಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶನ ಯಾವ ತರ ಹಾಳು ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಅದ್ಭುತವಾದಂತಹ ಸಾವಿರಾರು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಎಲ್ಲರೂ ಕೂಡ ಅದು ಅಪ್ರತಿಮ ಸಾಧನೆ ಮಾಡಿ ಹೊರಗಡೆ ಬರ್ತಾ ಇದ್ರು. 64 ವಿದ್ಯೆಗಳನ್ನ ಕಲಿತಾ ಇದ್ರು. ಅದ್ಭುತವಾದ ಶಿಕ್ಷಣ ಅಂಡ್ ನಾಯಕತ್ವನ ಸಂಪಾದನೆ ಮಾಡಿ ಬರ್ತಿದ್ರು. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಅನ್ಫಾರ್ಚುನೇಟ್ಲಿ ಮೆಕಾಲೆ ಅವರ ಒಂದು ಬ್ರಿಟಿಷ್ ಅಧಿಕಾರಿಗಳಿಗೆ ಒಂದು ಪತ್ರ ಬರೀತಾರೆ. ಈ ಒಂದು ನಮ್ಮ ದೇಶ ಭಾರತನ ನಾವು ಆಳ್ಬೇಕು ಅಂತ ಹೇಳಿದ್ರೆ ಇಲ್ಲಿನ ಶಿಕ್ಷಣ ಹೊಡೆದಾಕ್ಬೇಕು. ಇಲ್ಲಿ ಎಲ್ರಿಗೂ ರಾಜಕಳೆ ಇದೆ, ಇಲ್ಲಿ ಯಾರು ಕೂಡ ಗುಲಾಮ್ಗಿರಿ ಮಾಡಕ್ಕೆ ರೆಡಿ ಇಲ್ಲ, ಯಾರು ಕುರಿಗಳಲ್ಲ, ಎಲ್ಲ ಹುಲಿ ಸಿಂಹ ಮೆಂಟಾಲಿಟಿಯವರು. ಇವರಿಗೆ ನಮ್ಮ ಆರ್ಡಿನರಿ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಬ್ರಿಟಿಷ್ ನಲ್ಲಿ ಇರ್ತಕ್ಕಂಥ ಥರ್ಡ್ ರೇಟೆಡ್, ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್, ಥರ್ಡ್ ಗ್ರೇಡ್ ಎಜುಕೇಶನ್ ಅನ್ನ ಇಲ್ಲಿ ಕೊಡ್ತಾರೆ. ಕ್ಲರ್ಕ್ಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು, ಮ್ಯಾನೇಜರ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು, ಗುಲಾಮ್ಗಿರಿ ಮಾಡ್ತಕ್ಕಂಥ ಎಜುಕೇಶನ್ ಕೊಡ್ತಾರೆ. ಅದಕ್ಕೆ ಸಾಕಷ್ಟು ಫೋಕಸ್ ಮಾಡ್ತಾ ಹೋಗ್ತಾರೆ. ಎಲ್ಲರೂ ಅದರಿಂದ ಬೀಳ್ತಾ ಇದ್ದಾರೆ. ಅದೇ ಆರ್ಡಿನರಿ ಸಿಲೆಬಸ್, ಆದರೆ ಎಜುಕೇಶನ್ ಮಾತ್ರ ಚೇಂಜ್ ಆಗಿಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, 20ನೇ ಶತಮಾನದ ಸಿಲೆಬಸ್ 19ನೇ ಶತಮಾನದ ಸಿಲೆಬಸ್ ಅಂತೆ 20ನೇ ಶತಮಾನದ ಟೀಚರ್ಗಳು 21ನೇ ಶತಮಾನದ ಯೂತ್ಗೆ ಕಲಿಸ್ತಾ ಇದ್ದಾರೆ. ಇದು ಯಾವ ತರ ವರ್ಕ್ ಆಗುತ್ತೆ ಯೋಚನೆ ಮಾಡಿ ಸ್ನೇಹಿತರೆ. ಎಲ್ಲಾ ಕಡೆನೂ ಕೂಡ ತುಂಬಾ ಒಂದು ಡೌನಿಗೆ ಹೋಗ್ತಾ ಇದೆ. ಈ ತರ ಎಜುಕೇಶನ್ ಇಂದ ಬೆಳೆಯಕ್ಕಾಗ್ತಾ ಇಲ್ಲ. ಬಟ್ ಜ್ಞಾನ ಇದ್ದವರು ಇವತ್ತು ನಾಯಕತ್ವದಿಂದ ಆಗಿರ್ಬೋದು, ಅಥವಾ ಒಂದು ಕಲಿಕೆಯಿಂದ ತರಬೇತಿ ಕೊಡೋದ್ರ ಮುಖಾಂತರ ಬರೀ ಯೂಟ್ಯೂಬ್ ಅಲ್ಲಿ ಒಳ್ಳೆ ಒಂದು ಯಾವ ತರ ರಸವತ್ತಾಗಿ ಅಡಿಗೆ ಮಾಡಬೇಕು ಅಂತೇಳಿ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡ್ತಿದ್ದಾರೆ. ಶೇರ್ಸ್ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ, ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಆಗಿರ್ಬೋದು, ಇಂಗ್ಲಿಷ್ ಜ್ಞಾನ ಆಗಿರ್ಬೋದು, ನಾಯಕತ್ವ ಗುಣ ಬಗ್ಗೆ ಆಗಿರ್ಬೋದು. ಈ ತರ ಅವರು ಸ್ಕೂಲ್ ಎಜುಕೇಶನ್ ಮಾಡಿದಾರೆಲ್ಲ ಗೊತ್ತಿಲ್ಲ, ಯೂನಿವರ್ಸಿಟಿಗೆ ಹೋಗಿದಾರೆಲ್ಲ ಗೊತ್ತಿಲ್ಲ, ಆದ್ರೆ ಅವ್ರು ತುಂಬಾ ಬೆಳೀತಾ ಇದ್ದಾರೆ ಅವರ ಶಿಕ್ಷಣದಿಂದ. ಸೊ ಬಿಸ್ನೆಸ್ ಕಟ್ಟೋದ್ರ ಮುಖಾಂತರ ತುಂಬಾ ಜನ ಬೆಳೀತಾ ಇದ್ದಾರೆ. ಜ್ಞಾನಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇದೆ. ಆ ಜ್ಞಾನ ಅಂತಕ್ಕದ್ದನ್ನ ಕಲೀಲಿಕ್ಕೆ ಹಲವಾರು ಮಾರ್ಗ ಇದೆ. ಅದು ಸೆಮಿನಾರ್ ಆಗಿರ್ಬೋದು, ಒಳ್ಳೊಳ್ಳೆ ಬುಕ್ಗಳಾಗಿರ್ಬೋದು, ಅದೇ ತರನ ಒಳ್ಳೆ ಜನಗಳ ಸಾಂಗತ್ಯ ಆಗಿರ್ಬೋದು, ಗೆದ್ದಿರೋರ್ ಜೊತೆ ಇರ್ತಕ್ಕಂಥದ್ದು, ಸಾಧನೆ ಮಾಡೋರ ಜೊತೆ ಒಂದು ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು, ಅದೆಲ್ಲದೂ ಕೂಡ ನಮಗೆ ಮಹಾಶಕ್ತಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ಆ ಜ್ಞಾನಕ್ಕೆ ನಾವು ಬೆಲೆ ಕೊಡಬೇಕು. ನಿಜವಾದ ಜೀವನ ಶಿಕ್ಷಣ ನಮ್ಮನ್ನು ಉದ್ಧಾರ ಮಾಡ್ತದೆ, ನಮಗೆ ನಮ್ಮ ಕತ್ಲೆನ ಹೋಗ್ಲಾಡಿಸುತ್ತೆ, ಬೆಳಕನ್ನ ಕೊಡ್ತಾ ಹೋಗ್ತದೆ. ನಿದರ್ಶನ ಸಿಕ್ಕಾಪಟ್ಟೆ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ಇನ್ನು ಸಾಕಷ್ಟು ಜನ ಮಹಾನ್ ವ್ಯಕ್ತಿಗಳು ಅತಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಯಾರೆಲ್ಲ ದೊಡ್ಡ ಲೈಫಲ್ಲಿ ಸಾಧನೆ ಮಾಡಿದ್ದಾರೆ, ತುಂಬಾ ಜನ ಅವರು SSLC ಕಂಪ್ಲೀಟ್ ಮಾಡಿಲ್ಲ. ಹಾಗಂತ ಎಜುಕೇಶನ್ ನೆಗ್ಲೆಕ್ಟ್ ಮಾಡಂಗಿಲ್ಲ. ಎಜುಕೇಶನ್ ಯಾವ ತರ ಇರಬೇಕು, ನಾವು ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಜನಗಳನ್ನ, ವಿದ್ಯಾರ್ಥಿಗಳನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ. ಜ್ಞಾನಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇದೆ ಸ್ನೇಹಿತರೆ. ಓಕೆ, ಮುಂದೆ ಹೋಗೋಣ. ಅದೇ ತರನೇ ನೆಕ್ಸ್ಟ್ ರಿಲೇಶನ್ಶಿಪ್, ಬಾಂಧವ್ಯ, ಇದು ಒಂದು ಆಸ್ತಿ. ಒಂದೊಂದು ಕೂಡ ಆಸ್ತಿ ನಾವು ಸಂಪಾದನೆ ಮಾಡಬೇಕಾಗಿದೆ. ರಿಲೇಶನ್ಶಿಪ್ ಅಂತ ಹೇಳಿದ್ರೆ ನಿಸ್ವಾರ್ಥವಾದಂತ ಒಂದು ಪ್ರೀತಿ ಇರ್ತಕ್ಕಂತಹ ಒಂದು ಬಾಂಧವ್ಯ, ಎಲ್ಲರ ಜೊತೆ ಒಳ್ಳೆ ಒಡನಾಟ ಇರ್ತಕ್ಕಂಥದ್ದು. ಓಕೆ, ನಾವು ಅವ್ರಿಗೆ ಟೈಮ್ ಕೊಡ್ತಕ್ಕಂಥದ್ದು, ಅವ್ರಿಗೆ ಗಮನ ಕೊಡ್ತಕ್ಕಂಥದ್ದು. ಅಂಡ್ ಈ ಒಂದು ರಿಲೇಶನ್ಶಿಪ್ ಅಂತಕ್ಕದ್ದು ಏನಾಗಿದೆ ಅಂತ ಹೇಳಿದ್ರೆ ಸಫರ್ ಆಗ್ತಾ ಇದೆ, ಟೈಮ್ ಕೊಡಕ್ ಆಗ್ತಾ ಇಲ್ಲ, ಅವರ ಡ್ರೀಮ್ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ನೌಕರಿಯಿಂದ ಬಿದ್ದಿರ್ತಕ್ಕಂಥದ್ದು, ಅಥವಾ ಹೆಸರು ಮಾಡಬೇಕು ಅಂತ ಅದರಿಂದ ಬಿದ್ದಿರ್ತಕ್ಕಂಥದ್ದು, ಅಥವಾ ಆರೋಗ್ಯ, ಅಥವಾ ಇನ್ಯಾವುದೋ ಆರೋಗ್ಯನ ನೆಗ್ಲೆಕ್ಟ್ ಮಾಡ್ಕೊಂಡು, ರಿಲೇಶನ್ಶಿಪ್ ಅನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಮನೆಯಲ್ಲಿ ನಾನು ಖುಷಿಯಾಗಿರಕ್ಕಾಗಲ್ಲ. ಒಂಟಿತನ ಕಾಡ್ತಾ ಇದ್ದಾಗ ಅದು ದುಃಖದ ಪರಮಾವಧಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡಿಪ್ರೆಷನ್ ಒಳಗಾಗ್ತಾರೆ, ಇನ್ನೂ ಸಾಕಷ್ಟು ಸಮಸ್ಯೆ ಬರ್ತಾ ಇರ್ತದೆ. ಸೊ ರಿಲೇಶನ್ಶಿಪ್ ಅನ್ನೋದು, ಅಲ್ಲಿ ಖುಷಿ ಇದೆ, ಅಲ್ಲಿ ಸುಖ ಇದೆ, ಅಲ್ಲಿ ನೆಮ್ಮದಿ ಇದೆ, ಆರೋಗ್ಯ ಇದೆ, ಮಾನಸಿಕ ನೆಮ್ಮದಿ ಇದೆ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿದ್ದಾಗ ಸಕ್ಸಸ್ ಎಲ್ಲದನ್ನು ಪಡಿಬಹುದು. ರಿಲೇಶನ್ಶಿಪ್ ಹೊಡಿತಾ ಹೋಯ್ತು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ತರ ಇವತ್ತು ಡೈವರ್ಸ್ ಆಗಿರ್ಬೋದು, ಇನ್ನು ಕೆಟ್ಟದೆಲ್ಲ ನಡೀತಾ ಇದೆ. ಇವತ್ತು ಅಪನಂಬಿಕೆ, ಸೊ ಇನ್ನೂ ಕೂಡ ಕೆಟ್ಟದ್ದು ಆಗ್ತಾ ಇದೆ. ಬಟ್ ಅದರಿಂದ ನಾವು ಉತ್ತಮ ಬಾಂಧವ್ಯ ಅನ್ನೋದು ಆಸ್ತಿ. ಅದು ಆ ಎಫರ್ಟ್ ಹಾಕಿದಾಗ, ಒಳ್ಳೆಯ ಮನಸ್ಸಿದ್ದಾಗ, ಪ್ರೀತಿ ಬಾಂಧವ್ಯ ಇದ್ದಾಗ ಮಾತ್ರ ಅದನ್ನು ಪಡಿಲಿಕ್ಕೆ ಆಗ್ತದೆ. ಓಕೆ, ಅದೇ ತರನೇ ನೋಡ್ತಾ ಹೋಗೋಣ. ಧೈರ್ಯ, ಎಸ್, ಈ ಒಂದು ವಿಲ್ ಪವರ್ ಅಥವಾ ಧೈರ್ಯ ಅಂತಕ್ಕದ್ದು ಎಷ್ಟು ಮುಖ್ಯ ಅಂತಕ್ಕದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಜೋ ಡರ್ಗಯ ಓ ಮರ್ಗಯ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ ಇರಬೇಕು. ಈ ಒಂದು ಧೈರ್ಯ ಅಂತಕ್ಕದ್ದು ಎಷ್ಟು ಮುಖ್ಯ. ಏನೇ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಮಾಡಬೇಕು, ಎಜುಕೇಶನ್ ಮಾಡಬೇಕು, ಹೊರಗಡೆ ಕಾಲಿಡಬೇಕು ಅಂತ ಹೇಳಿದ್ರೆ, ಒಂದು ನಿರ್ಧಾರ ತಗೋಬೇಕು, ಅಥವಾ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಲೈಫಲ್ಲಿ ಕಾಂಟ್ರಿಬ್ಯೂಷನ್ ಮಾಡಬೇಕು, ಯಶಸ್ಸನ್ನು ಸಂಪಾದನೆ ಮಾಡಬೇಕು, ಎಲ್ಲದಕ್ಕೂ ಕೂಡ ಧೈರ್ಯ ಬೇಕಾಗಿದೆ. ಸೊ ಧೈರ್ಯನ ನಾವು ಕಳ್ಕೊಂಡ್ರೆ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ನನಗೆ ಅದು ಗೊತ್ತಿಲ್ಲ, ನಮ್ಮ ತಾಯಿ ನನಗೆ ಯಾವತ್ತು ಸ್ಫೂರ್ತಿ. ಅದಕ್ಕೆ ಸೊ ಮೊದಲಿಂದನೂ ಅಷ್ಟೇ ನನಗೆ ಧೈರ್ಯ ಸಿಕ್ಕಾಪಟ್ಟೆ ಬಂದಿದೆ. ಚಿಕ್ಕವನಿದ್ದಾಗ ಸಣ್ಣ ಪುಟ್ಟದು ಸಮಸ್ಯೆ ಅಂದ್ರೆ ಚಾಲೆಂಜಸ್ ಇತ್ತು. ಅದಾದ ನಂತರ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ಕೊಂಡೆ. ನನಗೆ ಈಗಲೂ ನೆನಪಿದೆ, ನಾನು ಡಿಗ್ರಿ ಓದುವಾಗ ಶಿವಮೊಗ್ಗದಲ್ಲಿ ನಾನು ಹಾಸ್ಟೆಲ್ ಇದ್ದೆ, ಸಹ್ಯಾದ್ರಿ ಕಾಲೇಜ್, ಸಹ್ಯಾದ್ರಿ ಹಾಸ್ಟೆಲಲ್ಲಿ. ನಮ್ಮ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಮಾಡ್ಕೊಂಡು, ಏನು ಕೊಡ್ತೀನಿ ಅಂತ ಹೇಳಿದ್ದಿಲ್ಲ ಅವರು, ನನ್ನ ತನ ಪ್ರೂವ್ ಮಾಡೋಕ್ಕೋಸ್ಕರ ಅಮಾವಾಸ್ಯೆ ದಿನ ಮಿಡ್ ನೈಟ್ 12 ಸ್ಮಶಾನಕ್ಕೆ ಹೋಗಿ ನಾನು ಮೊಳೆ ಹೊಡೆದು ಬಂದಿದ್ದೆ. ಓಕೆ,
ಮಿಡ್ ನೈಟು, ಅಷ್ಟು ದಟ್ಟವಾದ ಕತ್ತಲು, ಪಿಚ್ ಡಾರ್ಕ್ ಇರೋ ಟೈಮಲ್ಲಿ ಹೋಗಿ ಅಮಾವಾಸ್ಯೆ ದಿನ ನಾನು ಒಬ್ಬನೇ ಹೋಗಿ ಮಳೆ ಹೊಡೆದು ಪ್ರೂಫ್ ಹಿಡ್ಕೊಂಡ್ ಬಂದಿದ್ದೆ. ಅಲ್ಲಿ ನನಗೇನು ಕೊಟ್ಟರು ಅಂತಲ್ಲ, ಆ ಒಂದು ಧೈರ್ಯ ನನಗೆ ಇವತ್ತು ಮರೆಯೋಕ್ಕಾಗಲ್ಲ. ಓಕೆ, ಅದೇ ತರನೇ ಇವತ್ತು ಜನಗಳು ಧೈರ್ಯ ಇಲ್ಲದೆ ಇರೋದಕ್ಕೆ ಎಷ್ಟು ಅವಕಾಶ ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆ, ಡ್ರೈವಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಲೀಡರ್ ಆಗಕ್ಕಾಗ್ತಾ ಇಲ್ಲ, ಪಬ್ಲಿಕ್ ಸ್ಪೀಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬಾ ಜನಕ್ಕೆ ಈ ಧೈರ್ಯದ ಕೊರತೆಯಿಂದಾಗಿ ಲೈಫಲ್ಲಿ ಏನೂ ಪಡೆಯೋಕ್ಕಾಗ್ತಾ ಇಲ್ಲ. ಸೊ ಸಾವಿನ ಭಯ ಇದೆ ಅವರಿಗೆ, ಅಥವಾ ಸ್ಟೇಜ್ ಫಿಯರ್. ಸೊ ಸಾವಿನ ಭಯ ಬಿಟ್ರೆ ನೆಕ್ಸ್ಟ್ ಇನ್ನ ದೊಡ್ಡ ಭಯ ಅಂತ ಹೇಳಿದ್ರೆ ಸ್ಟೇಜ್ ಅಲ್ಲಿ ಮಾತಾಡಕ್ಕಾಗಲ್ಲ ಅಂತಕ್ಕದ್ದು, ಅಷ್ಟು ಅವರಿಗೆ ಸಮಸ್ಯೆ ಆಗಿರ್ತದೆ. ಆದ್ರೆ ಧೈರ್ಯವಾಗಿರ್ತಕ್ಕಂಥವ್ರು ತುಂಬಾ ಲೈಫಲ್ಲಿ ಮುಂದೆ ಹೋಗ್ತಾರೆ, ಅಪ್ರತಿಮ ಸಾಧನೆ ಮಾಡ್ತಾರೆ. ಓಕೆ, ಹುಟ್ಟಿರೋ ಮಗು ಒಂದು 5 ವರ್ಷ 6 ವರ್ಷವರೆಗೂ ಆ ಮಗುಗೆ ಅದ್ಭುತವಾದ ಧೈರ್ಯ ಇರ್ತದೆ. ಆ ಮಗು ಬೆಂಕಿ ಜೊತೆ ಆಟ ಆಡುತ್ತೆ. ಆ ಮಗು ಹಾವಿದೆ ಅಂದ್ರೆ ಹಾವಿಗೂ ಭಯ ಇಲ್ಲ. ಓಕೆ, ಐಟಿಗೆ ಭಯ ಇಲ್ಲ, ಕತ್ಲಿಗೂ ಭಯ ಇರಲ್ಲ. ಆ ಮಗುಗೆ ಒಂದು ಸ್ಟೇಜ್ಗೂ ಭಯ ಇರಲ್ಲ. ಆದ್ರೆ ಮಗು ಹುಟ್ಟಿದಾಗ, ಆ ಮಗು 3 ವರ್ಷ 5 ವರ್ಷ ಇದ್ದಾಗ ಯಾವುದು ಭಯ ಇರಲಿಲ್ಲ. ಅದಾದ ನಂತರ ಭಯ ಯಾಕೆ ಬಂತು? ಈ ಸಮಾಜ, ಸುತ್ತಮುತ್ತಲ ವಾತಾವರಣ ಆ ಮಗುನಲ್ಲಿ ಭಯನ ಸೃಷ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ಧೈರ್ಯ ಅಂತಕ್ಕದ್ದು ತುಂಬಾ ತುಂಬಾ ಇಂಪಾರ್ಟೆಂಟು. ಯಾವತ್ತೂ ಕೂಡ ಆತ್ಮವಿಶ್ವಾಸ, ಧೈರ್ಯನ ನಾವು ಯಾವತ್ತೂ ಇಟ್ಕೋಬೇಕಾಗತ್ತೆ. ಲಕ್ಷ್ಮಿ ಮಿತ್ತಲ್, ಸ್ಟೀಲ್ ಟೈಕೂನ್, ಬಿಗ್ಗೆಸ್ಟ್ ಬಿಸ್ನೆಸ್ ಟೈಕೂನ್. ಸೊ UK ದಲ್ಲಿದ್ದಾರೆ. ಇಂಡಿಯಾದಿಂದ ನಂಬರ್ 1 ರಿಚೆಸ್ಟ್ ಪರ್ಸನ್ UK ದಲ್ಲಿ ಇರ್ತಕ್ಕಂಥವ್ರು. ಅವ್ರು ಹೇಳ್ತಾರೆ, ನಾನು ಒಂದು ಬಿಸ್ನೆಸ್ ಡೀಲಲ್ಲಿ 28,000 ಕೋಟಿ ಹಣ ಕಳ್ಕೊಂಡೆ. ಒಂದು ಬಿಸ್ನೆಸ್ ಡೀಲಲ್ಲಿ 28,000 ಕೋಟಿ ಹಣ ಕಳ್ಕೊಂಡೆ. ನಾನು ಕಳ್ಕೊಂಡಿದ್ದು ಹಣ, ಆದ್ರೆ ಧೈರ್ಯವನ್ನ ಅಲ್ಲ, ಆತ್ಮವಿಶ್ವಾಸ ಅಲ್ಲ. ಅದ್ರ 10 ಪಟ್ಟು ವಾಪಸ್ ಪಡಿತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಬಿಸ್ನೆಸ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬಂದಿತ್ತು. 15 ವರ್ಷ ಕೆಳಗೆ ಆ ಒಂದು ಮ್ಯಾಟರ್ ನೋಡಿ ನನಗೆ ಇನ್ನೂ ಕೂಡ ಆತ್ಮವಿಶ್ವಾಸ, ನನಗೆ ಧೈರ್ಯ ಜಾಸ್ತಿ ಬಂದಿತ್ತು. ನೋಡಿ, ಒಂದ್ ಕಡೆ ಒಂದು 50,000 ಲಾಸ್ ಆದ್ರೆ, 1 ಲಕ್ಷ ಲಾಸ್ ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋರಿದ್ದಾರೆ. ಆದ್ರೆ ನೋಡ್ತಿದ್ದೀರಾ, ಅನಿಲ್ ಅಂಬಾನಿ ಅಂತವರು ಧೈರ್ಯ ಇರೋದಕ್ಕೋಸ್ಕರ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು, ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿದ್ರು. ಆದ್ರೆ ಸಿದ್ಧಾರ್ಥ್, VG ಸಿದ್ಧಾರ್ಥ್ ಅನ್ನೋರು ಕಾಫಿ ಡೇ ಓನರು. ಓಕೆ, 20,000 ಕೋಟಿ ಅಂತ ಕಾಣ್ತದೆ, ಅಷ್ಟು ಲಾಸ್ ಆಯ್ತು ಅಂತ ಅನ್ಕೊಂಡು ಕಾಫಿ ಡೇ ಓನರು ಅದನ್ನ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಧೈರ್ಯ ಇದ್ದಿಲ್ಲ ಅವರಿಗೆ. ಆದ್ರೆ ಅವರ ಹೆಂಡತಿ ಮಾಳವಿಕಾ ಸಿದ್ಧಾರ್ಥ್ ಅವ್ರೇನ್ ಮಾಡಿದ್ದಾರೆ, ಧೈರ್ಯವಾಗಿ ನಿಂತ್ಕೊಂಡ್ರು. ಧೈರ್ಯವಾಗಿ ನಿಂತ್ಕೊಂಡಿದ್ಕೆ 15,000 ಕೋಟಿ ಇವತ್ತು ಕೆಫೆ ಕಾಫಿ ಡೇನ ಲೋನ್ ಅನ್ನ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಒಬ್ರು ಮಹಿಳೆಗಿರ್ತಕ್ಕಂಥ ಆತ್ಮಸ್ಥೈರ್ಯ ಪುರುಷರಿಗೆ ಬರಲಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತಿರೋದು, ಈ ಧೈರ್ಯ ಕಳ್ಕೊಂಡಿರೋರು ಲವ್ ಫೇಲ್ಯೂರು, ಎಕ್ಸಾಮ್ ಫೇಲ್ಯೂರ್ ಆಗಿರ್ಬೋದು, ಬಿಸ್ನೆಸ್ ಫೇಲ್ಯೂರು, ಇನ್ಸಲ್ಟ್ ಆಯ್ತು ಅಂತ ಜೀವನನೇ ಬಿಟ್ಕೊಡ್ತಾರೆ, ಆತ್ಮಹತ್ಯೆ ಮಾಡ್ಕೊಂತಾರೆ. ಸೊ ಹಾಗಾಗಿ ಆ ಒಂದು ಧೈರ್ಯ ಇದ್ದಾಗ ಲೈಫಲ್ಲಿ ಏನ್ ಬೇಕಾದ್ರೂ ಅಪ್ರತಿಮ ಸಾಧನೆ ಮಾಡ್ಬೋದು. ಓಕೆ, ಲಯನ್ ಆಗ್ಬೋದು. ಲಯನ್ ಯಾಕೆ ರಾಜ? ನಾಟ್ ಬಿಕಾಸ್ ಸ್ಟ್ರೆಂತ್ ಇಂದ, ಸೈಜ್ ಇಂದ, ಬುದ್ಧಿವಂತಿಕೆಯಿಂದ ಅಂತ ಅಲ್ಲ. ಸೈಜು, ಬುದ್ಧಿವಂತಿಕೆ ಅದೆಲ್ಲ ಇದ್ದಕ್ಕಂಥ ಬೇರೆ ಅನಿಮಲ್ ಫಾಲೋ ಮಾಡ್ತವೆ. ಯಾಕೆ ಅಂತ ಹೇಳಿದ್ರೆ ಸಿಂಹನಿಗೆ ಆ ಧೈರ್ಯ ಇದೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಈ ಧೈರ್ಯ ಅಂತಕ್ಕದ್ದನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕಾಗಿದೆ. ಅದೇ ಒಂದು ದೊಡ್ಡ ಒಂದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ಧೈರ್ಯದಿಂದ ಮಾತ್ರ ಲೈಫಲ್ಲಿ ಇರ್ಬೇಕಾದ್ರು ನಾವು ಸಾಧನೆ ಮಾಡ್ಬೋದು. ಓಕೆ, ಸೊ ನಾವು ಇತ್ತೀಚೆಗೆ ಸ್ಕೈ ಡೈವ್ ಮಾಡಿದ್ವಿ ಸ್ಪೈನ್ ಅಲ್ಲಿ. ಓಕೆ, ಬಂಜಿ ಜಂಪ್ ಮಾಡ್ತಾ ಇರ್ತಾರೆ. ಆ ಸ್ಕೈ ಡೈವ್ 14,000 ಅಡಿಯಿಂದ ಜಂಪ್ ಹೊಡಿಬೇಕು ಅಂತ ಹೇಳಿದ್ರೆ ತುಂಬಾ ಜನ ಒದ್ದಾಡಿದ್ರು. ಆದ್ರೆ ಕೂಲಾಗಿ, ಬಿಂದಾಸ್ ಆಗಿ, ಧೈರ್ಯವಾಗಿ ನಾವು ಜಂಪ್ ಹೊಡೆದಾಗ ಎಲ್ಲಾ ತರದ್ದು ಭಯನೂ ಕೂಡ ಝೀರೋ ಆಗುತ್ತೆ. ತುಂಬಾ ಜನ ಭಯ ಇದ್ಕೊಂಡು ಬಂದ್ರು, ಜಂಪ್ ಹೊಡೆದ್ರು, ಆಮೇಲೆ ರೀಸ್ಟೋರ್ ಆಯ್ತು ಅವರಿಗೆ ಧೈರ್ಯ. ಇನ್ ಕೆಲವರು ಹೊರಗಡೆ ನೋಡ್ಬಿಟ್ಟನೆ ಅವರು ಸಿಕ್ಕಾಬಟ್ಟೆ ಸಮಸ್ಯೆ ಉಂಟು ಮಾಡ್ಕೊಂತಿದ್ರು. ಸೊ ಆ ಥರದ್ದೆಲ್ಲ ಲೈಫಲ್ಲಿ ನಾವು ಮುನ್ನುಗ್ಬೇಕಾಗುತ್ತೆ. ನಾವು ಧೈರ್ಯವಾಗಿ ಮುನ್ನುಗ್ಗಿದಾಗ ಜಾಸ್ತಿ ನಮಗೆ ಸ್ಪಿರಿಟ್ ಹುಮ್ಮಸ್ ಬರ್ತಾ ಇರ್ತದೆ. ಅವಾಗ ಟ್ರಾಫಿಕ್ ಆಗಲಿ ಯಾವುದು ಕೂಡ ನಮಗೆ ಭಯ ಅಂತ ಅನ್ಸೋದಿಲ್ಲ. ಅದಾದ ನಂತರ ಮುಂದಿನ ಆಸ್ತಿಗೆ ಹೋಗೋಣ. ಅದೇನಪ್ಪ ಅಂದ್ರೆ ಕೀರ್ತಿ ಸಂಪಾದನೆ, ಸಾಮಾಜಿಕ ಮನ್ನಣೆ. ಸೊ ಎಲ್ರಿಗೂ ಕೂಡ ಇದರಿಂದ ಬೀಳ್ತಾ ಇರ್ತಾರೆ. ಇದರಿಂದ ಹೋಗೋದಲ್ಲ, ನನಗೆ ಹಣ ಬೇಕು ಅಥವಾ ನನಗೆ ಸಕ್ಸಸ್ ಬೇಕು, ನನಗೆ ಕೀರ್ತಿ ಬೇಕು ಅಂತ ಅದರಿಂದ ನಾವು ಹೊಡಿದ್ದೆ, ಅದಲ್ಲಿ ಖಂಡಿತ ನಾವು ಬೆಳೆಯೋಕ್ಕಾಗಲ್ಲ ಸ್ನೇಹಿತರೆ. ನಾನು ಒಳ್ಳೆದನ್ನ ಮಾಡ್ತಾ ಹೋಗ್ಬೇಕು, ನಾನು ಕಾಂಟ್ರಿಬ್ಯೂಷನ್ ಮಾಡಬೇಕು, ನಾನು ಏನಾದರೂ ಕೂಡ ಜನಗಳಿಗೆ ನಾನು ಸೊಲ್ಯೂಷನ್ ಕೊಡ್ತಾ ಹೋಗ್ಬೇಕು. ಓಕೆ, ನನ್ನಿಂದ ಒಂದು ಕಾಂಟ್ರಿಬ್ಯೂಷನ್ ಸೇವೆ ಅಂತ ಮಾಡಕ್ ಹೊರಟಾಗ ಅದಾಗೆ ಬರ್ತಾ ಇರ್ತದೆ. ನಾನು ಸುಂದರವಾದ ಪಾದ್ರಗಿತ್ತಿನ ಹಿಡಿಬೇಕು ಅಂತ ಓಡ್ತಾ ಹೋದ್ರೆ ಸಿಗೋದಿಲ್ಲ ಆದ್ರೆ ನೀವು ಗಿಡ ಸಾಕಿದ್ರೆ, ನೀವು ಚಿಕ್ಕದಾಗಿ ಗಾರ್ಡನ್ ಅನ್ನ ನೀವು ಮ್ಯಾನೇಜ್ ಮಾಡ್ತಾ ಹೋದ್ರೆ, ಬೆಳೆಸ್ತಾ ಹೋದ್ರೆ ಹಲವಾರು ಸುಂದರವಾದಂತಹ ಪಾದ್ರಗಿತ್ತಿ ಬಂದು ಕುತ್ಕೊಳ್ಳುತ್ತೆ, ಪಕ್ಷಿಗಳು ಬಂದು ಕುತ್ಕೊಳ್ಳುತ್ತೆ. ಪಕ್ಷಿ ಹಿಡಿತಾ ಹೋದ್ರೆ ಸಿಗೋದಿಲ್ಲ. ಅದೇ ತರನೇ ನೀವು ಯಾವತ್ತೂ ಕೂಡ ಯಾವ ತರ ನಿಂತ್ಕೋಬೇಕಂತ ಕೀರ್ತಿ ಸಂಪಾದನೆ ಹೆಂಗಿರ್ಬೇಕು. ಸೊ ಮಹಾತ್ಮ ಗಾಂಧಿ ಏನಾದ್ರು 500 ರೂಪಾಯಿ ನೋಟಲ್ಲಿ ನನ್ನ ಫೋಟೋ ಬರಬೇಕು ಅಂತ ಹೇಳಿ ಅವ್ರೇನಾದ್ರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರ? ನೋ ವೇ, ನೋ ಚಾನ್ಸ್. ಆದ್ರೆ ಅವ್ರ ಒಳಗಡೆ ಇತ್ತು, ಒಂದು ಮಿಷನ್ ಇತ್ತು, ಅವರಿಗೆ ದೊಡ್ಡ ಒಂದು ಕನಸಿತ್ತು, ನಮ್ಮ ಅಖಂಡ ಭಾರತಕ್ಕೆ ನಾವು ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಹೇಳಿ. ಅದೇ ತರನೇ ಹಲವಾರು ಎಕ್ಸಾಂಪಲ್ ಇದೆ ಇವತ್ತು, ಯಾರೆಲ್ಲ ಅಪ್ರತಿಮವಾಗಿ ಸಾಧನೆ ಮಾಡಿದ್ದಾರೆ ಲೈಫಲ್ಲಿ, ತುಂಬಾ ದೊಡ್ಡ ಒಂದು ಕೀರ್ತಿವಂತರಾಗಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಎಷ್ಟು ಫೇಮಸ್ ಆಗಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಎಷ್ಟು ಫೇಮಸ್. ಒಂದು
ಸಮಯದ ಅಭಾವ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆಸ್ಟ್ರೇಲಿಯಾದಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಚ್ ಮುಗಿದೋಗುತ್ತೆ. ರಿಕಿ ಪಾಂಟಿಂಗ್, ಸೊ ಆಸ್ಟ್ರೇಲಿಯಾದ ಪಾಪ್ಯುಲರ್ ಕ್ಯಾಪ್ಟನ್ ಆಗ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ವಿರಾಟ್ ಕೊಹ್ಲಿ ಅವ್ರನ್ನ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾರೆ, ಬರಲೇಬೇಕು ಅಂತ ಹೇಳಿ. ಪರ್ಸನಲಿ ಡಿನ್ನರ್ಗೆ ಹೋಗ್ತಾರೆ. ಬೇರೆ ಎಲ್ಲರೂ ಕೂಡ ಮ್ಯಾಚ್ ಮುಗೀತು ಅಂತ ಅನ್ಕೊಂಡು ಏರ್ಪೋರ್ಟಿಗೆ ಹೋಗ್ತಾರೆ. ಇಲ್ಲ ಆನ್ ದ ವೇ ನೀನು ನಮ್ಮ ಮನೆಗೆ ಬರಲೇಬೇಕು ಅಂತ ಅನ್ಕೊಂಡು ಫೋರ್ಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಡಿನ್ನರ್ ಮಾಡ್ತಾರೆ. ಅಷ್ಟೊಳಗೇನೆ ನೋಡ್ಕೊಂಡು ಟೈಮ್ ಆಗ್ಬಿಟ್ಟಿದೆ, ಏರ್ಪೋರ್ಟಿಗೆ ಹೋಗ್ಬೇಕು, ಫ್ಲೈಟ್ ಕ್ಯಾಚ್ ಮಾಡಲೇಬೇಕು. ಆದ್ರೆ ಆ ಮನೆಯಲ್ಲಿ 3 ಕಾರ್ ಇದೆ. 3 ಕಾರ್ದು ಒಂದಲ್ಲ ಒಂದು ಚಾಲೆಂಜ್ ಆಗಿದೆ. ಒಂದಕ್ಕೆ ಸಮಸ್ಯೆ ಆಗಿದೆ, ಒಂದು ಕೀ ಸಿಗ್ತಾ ಇಲ್ಲ, ಇನ್ನೊಂದು ಇನ್ನೇನೋ ಆಗಿದೆ. ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ರಿಕಿ ಪಾಂಟಿಂಗ್ ಅವ್ರಿಗೆ ಡ್ರಾಪ್ ಮಾಡಕ್ ಆಗ್ತಿಲ್ಲ. ಇವರಿಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಅವ್ರು ಮಾಡಿದ್ದೇನು ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಹಾಕ್ತಾರೆ, ವಿರಾಟ್ ಕೊಹ್ಲಿ ನಾನು ಇವತ್ತು ಅರ್ಜೆಂಟ್ ಏರ್ಪೋರ್ಟಿಗೆ ಹೋಗಬೇಕಾಗಿದೆ, ದಯವಿಟ್ಟು ಕ್ರಿಕೆಟ್ ಅಭಿಮಾನಿಗಳು ಅಥವಾ ನನ್ನ ಅಭಿಮಾನಿಗಳು ಯಾರಾದ್ರೂ ಇದ್ರೆ ನನಗೆ ನಿಮ್ ಕಾರ್ ತಗೊಂಬನ್ನಿ, ನಿಮ್ ಕಾರಲ್ಲಿ ನಾನು ಡ್ರಾಪ್ ಮಾಡಿ ಅಂತ ಹೇಳ್ತಾರೆ. ಏನ್ ಸರ್ಪ್ರೈಸ್ ಗೊತ್ತಾ, ಹೊರಗಡೆ 5 ನಿಮಿಷ 10 ನಿಮಿಷ 15 ನಿಮಿಷದಲ್ಲಿ 10,000 ಕಾರ್ ಬಂದು ನಿಂತಿದೆ. 10,000 ಕಾರ್ ಬಂದು ನಿಂತಿದೆ, ವಿರಾಟ್ ಕೊಹ್ಲಿ ನಾವು ಡ್ರಾಪ್ ಮಾಡ್ತೀವಿ ಅಂತ. ಅದರಲ್ಲಿ ಮ್ಯಾಕ್ಸಿಮಮ್ ಲೋಕಲ್ ಆಸ್ಟ್ರೇಲಿಯಾದವರು ಇರ್ತಾರೆ, 80%. ಇನ್ 20% ಇಂಡಿಯನ್ಸ್ ಅಲ್ಲಿರ್ತಾರಲ್ಲ, ಅವ್ರು ಇರ್ತಾರೆ. ಮೈ ಗಾಡ್, ಅನ್ಬಿಲಿಯಬಲ್. ಇದು ಐಟ್ ಆಫ್ ಫೇಮಸ್ ಅಂತ ಹೇಳ್ಬೋದು. ಎಷ್ಟು ಫೇಮಸ್ ಆಗಿದ್ದಾರೆ ಸೊ ಅಂತಕ್ಕದ್ದು ಒಂದು ಎಕ್ಸಾಂಪಲ್. ನಮ್ಗೆಲ್ಲ ಗೊತ್ತಿದೆ, ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಸಲ ಫೇಲ್ ಆದ್ರು, ಕತ್ತಲನ್ನು ದೂರ ಮಾಡಿದ್ರು, ಬೆಳಕನ್ನ ಸಂಶೋಧನೆ ಮಾಡಿದ್ರು, ಟಂಗ್ಸ್ಟನ್ ಬಲ್ಬ್ನ ಕಂಡಿಡಿದ್ರು, 200ಕ್ಕಿಂತ ಜಾಸ್ತಿ ಪೇಟೆಂಟ್ ಅವ್ರು ತಗೊಂಡಿದ್ದಾರೆ ಅಂತೇಳಿ. ಅವರ ಡೆತ್ ಡೇ ಏನಿದೆ, ಓಕೆ, ಐ ಥಿಂಕ್ 1931 ಅಕ್ಟೋಬರ್ 21 ಅಥವಾ 23. ಆ ದಿನ ಯಾವ ತರ ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಕೆಲವು ಪ್ರಾಂತ್ಯದಲ್ಲಿ ಅವರ ಡೆತ್ ಡೇನ ಯಾವ ತರ ರೀಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ, 1 ನಿಮಿಷ ಅಮೆರಿಕನ ಕತ್ಲು ಮಾಡ್ತಾರಂತೆ. ಒಂದಿಷ್ಟು ಪ್ರಾಂತ್ಯ, ಒಂದಿಷ್ಟು ಸ್ಟೇಟ್ ಅಲ್ಲಿ ಏನಕ್ಕೆ ಅಂತ ಹೇಳಿದ್ರೆ, ಮೊಂಬತ್ತಿ ಹೊಸ್ತಾರಂತೆ. ಈ ತರ ಕತ್ಲಲ್ಲಿತ್ತು, ಈಗ ನೋಡಿ ಯಾವ ತರ ಬೆಳಕಾಗುತ್ತೆ ಅಂತ ಹೇಳಿ. ಆ ಟೈಮಲ್ಲಿ ಸಾವಿರಾರು ಕೋಟಿ ನಷ್ಟ ಆಗುತ್ತಂತೆ. ಆದ್ರೆ ಸೊ ಬಿಫೋರ್ ಎರಾ, ಥಾಮಸ್ ಆಲ್ವಾ ಎಡಿಸನ್ಗಿಂತ ಬಿಫೋರ್ ಎರಾ ಯಾವ ತರ ಇತ್ತು ಅನ್ನೋದನ್ನ ಅವರು ಅದ್ಭುತವಾಗಿ ಸೊ ಆ ತರ ಸೆಲೆಬ್ರೇಷನ್ ಮಾಡ್ತಾರಂತೆ. ಥಾಮಸ್ ಆಲ್ವಾ ಎಡಿಸನ್ ಎಷ್ಟು ಕಷ್ಟ ಆಯ್ತು, ಎಷ್ಟು ನೋವಾಯ್ತು, ಎಷ್ಟು ಸಂಕಟ ಇತ್ತು. ಅವ್ರಿಗೆ ಕೀರ್ತಿ ಬರಲಿ ಅಂತ ಅವರು ಹೋರಾಟ ಮಾಡಲಿಲ್ಲ. ಅವ್ರಿಗೆ ಒಂದು ಸಂಕಲ್ಪ ಇತ್ತು, ನಾನು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಉಂಟು ಮಾಡಬೇಕು, ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತೇಳಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಅಷ್ಟೇ ಹೇಳ್ತಿರೋದು. ಇವತ್ತು ರಜನಿಕಾಂತ್ ಎಷ್ಟು ಪ್ರಖ್ಯಾತ ಆಗಿದ್ದಾರೆ ಅಂದ್ರೆ, ಜಪಾನ್ ಅಥವಾ ಇನ್ನು ಕೆಲವು ದೇಶಗಳಲ್ಲಿ ನಮ್ಮ ಪ್ರಧಾನಮಂತ್ರಿ ಅಲ್ಲಿಗೆ ಹೋದರೆ ಪ್ರಧಾನಮಂತ್ರಿ ಗುರುತಿಸೋದಿಲ್ಲ, ರಜನಿಕಾಂತ್ ಮುಖಾಂತರ ಗುರುತಿಸ್ತಾರಂತೆ. ಓ ನೀವು ರಜನಿಕಾಂತ್ ದೇಶದವರ ಅಂತ ಕೇಳ್ತಾರಂತೆ ಅಲ್ಲಿನ ಪ್ರಧಾನಿ. ನಮ್ಮ ಪ್ರಧಾನಿಗೆ ಎಷ್ಟು ಹೆಸರಿದೆ, ಈಗಿನ ಪ್ರಧಾನಿ ಅಂತಲ್ಲ, ಬೇರೆ ಬೇರೆ ಪ್ರಧಾನಿಗಳಿಗೆ, ಅಷ್ಟು ಪ್ರಧಾನಮಂತ್ರಿಗಿಂತ ಫೇಮಸ್ ರಜನಿಕಾಂತ್. ಒಬ್ಬ ಆರ್ಡಿನರಿ ಬಸ್ ಕಂಡಕ್ಟರ್ ಆಗಿದ್ದವರು, ಯಾವ ತರ ಅವರು ಹೆಸರು ಮಾಡಿದ್ದಾರೆ ಅಂತಕ್ಕದ್ದು. ಸೊ ಹಾಗಾಗಿ ಸ್ನೇಹಿತರೆ, ಸೊ ಇಲ್ಲಿ ಅಂದ್ರೆ ವಿರಾಟ್ ಕೊಹ್ಲಿ ಹೇಳ್ತಾರೆ, ನಾನು ಸ್ಟಾರ್ಟಿಂಗ್ ಆರ್ಡಿನರಿ ಮೆಂಟಾಲಿಟಿ ಇದ್ದಾಗ ಹುಡುಗಿನಿಂದ ಹೋಗ್ತಿದ್ದೆ, ಹುಡುಗಿರು ನನ್ನಿಂದ ಬರಲಿಲ್ಲ. ಅದನ್ನ ಯಶಸ್ವಿ ಆದ ನಂತರ ಸಾವಿರಾರು ಹುಡುಗಿರು ನನ್ನಿಂದ ಬಿದ್ರು. ಹುಡುಗಿ ಒಬ್ಳೆ ಬೇಕಾಗಿರೋದು ಜೀವನದಲ್ಲಿ, ಆದ್ರೆ ಸಕ್ಸಸ್ಸಿನ ಪವರ್ ಯಾವ ತರ ಫೇಮಸ್ ಆಗ್ತಾರೆ ಅಂತಕ್ಕದಕ್ಕೆ ಒಂದು ಎಕ್ಸಾಂಪಲ್ ಇದು. ಅದೇ ತರನೇ ನೆಕ್ಸ್ಟ್ ಇನ್ನೊಂದು ಆಸ್ತಿ ಮನಶಾಂತಿ, ಹ್ಯಾಪಿನೆಸ್ ಅಂತಕ್ಕದ್ದು ಎಷ್ಟು ಮುಖ್ಯ ಅಂತಕ್ಕದ್ದು. ಈ ಮನಶಾಂತಿಯಿಂದ ಮಾತ್ರ ಲೈಫಲ್ಲಿ ಏನಾದ್ರೂ ನಾವು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರೂ ಕೂಡ ಇದನ್ನೇ ನೋಡ್ತಾ ಇರೋದು. ಇಡೀ ಜಗತ್ತು ಇವತ್ತು ಹ್ಯಾಪಿನೆಸ್ ಅಂಡ್ ಮನಶಾಂತಿನ ಹುಡುಕ್ತಾ ಇದೆ. ಗೂಗಲ್ ಅಲ್ಲಿ ಅತಿ ಹೆಚ್ಚು ಸರ್ಚ್ ನೋಡ್ತಾ ಹೋದ್ರೆ, ಗೂಗಲ್ ಅಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡ್ತಿರೋದು ಏನಕ್ಕೆ ಅಂದ್ರೆ ಹ್ಯಾಪಿನೆಸ್ ಅಂತೇಳಿ, ಸಂತೋಷವಾಗಿರೋದು ಹೇಗೆ, ಮನಶಾಂತಿನ ಪಡೆಯೋದು ಹೇಗೆ ಅಂತೇಳಿ. ಯಾಕೆಂದ್ರೆ ಎಷ್ಟು ಹಣ ಇದೆ, ಎಷ್ಟು ಕಾಂಟ್ಯಾಕ್ಟ್ ಇದೆ, ಎಷ್ಟು ಅಧಿಕಾರ ದರ್ಪ ಇದೆ, ಅದು ಯಾವುದು ವರ್ಕ್ ಆಗಲ್ಲ. ಮನಶಾಂತಿ ಅಂತಕ್ಕದ್ದು ಇಲ್ಲ ಅಂತ ಹೇಳಿದ್ರೆ ಲೈಫ್ ಕಂಪ್ಲೀಟ್ಲಿ ಬರ್ಸ್ಟ್ ಆಗುತ್ತೆ. ಇದೇ ವಿಚಾರಕ್ಕನೆ ಭಗವಾನ್ ಬುದ್ಧ ಇಷ್ಟೊಂದು 12 ವರ್ಷ ತಪಸ್ ಮಾಡಿ ಇಡೀ ಜಗತ್ತಿಗೆ ಸೊ ಶಾಂತಿಯ ದೂತಕ ಆದ್ರು. ಓಕೆ, ಅದೇ ತರನೇ ಸೊ ಮದರ್ ತೆರೇಸಾ ಆದ್ರು. ಮದರ್ ತೆರೇಸಾ ಹತ್ರ ಹೋಗ್ತಾರೆ, ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಹೋಗ್ಬಿಟ್ಟು ಅವ್ರನ್ನ ಕರೀತಾರೆ, ಯುದ್ಧ ನಿಲ್ಲಿಸ್ಲಿಕ್ಕೆ ಹೋಗೋಣ ಬನ್ನಿ, ಹೋರಾಟ ಮಾಡೋಣ ಅಂತೇಳಿ. ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ ಯುದ್ಧ ನಿಲ್ಲಿಸ್ಲಿಕ್ಕೆ ನಾನು ಬರಲ್ಲ, ಶಾಂತಿಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ವರ್ಲ್ಡ್ ಪೀಸ್ ಬೇಕಾಗಿದೆ ಇವತ್ತು. ಹ್ಯಾಪಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಮನಶಾಂತಿ ಇದ್ರೆ ಮಾತ್ರ ಲೈಫಲ್ಲಿ ಏನ್ ಬೇಕಾದ್ರೂ ಪಡಿಬಹುದು. ಆ ಮನಶಾಂತಿ ಪಡಿಬೇಕು ಅಂದ್ರೆ ನಿಯತ್ತಿರ್ಬೇಕು, ಪ್ರಾಮಾಣಿಕತೆ ಇರಬೇಕು, ಇಂಟೆಗ್ರಿಟಿ ಇರಬೇಕು, ಮೌಲ್ಯ ಇರಬೇಕು, ಸಚ್ಚಾರಿತ್ರ್ಯ ಇರಬೇಕಾಗುತ್ತೆ. ಸೊ ಅವಾಗ ಮಾತ್ರ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ನಾವು ಪರಿಶ್ರಮ ಪಡ್ತಿದೀವಿ, ನಿಯತ್ತಿಂದ ದುಡಿತಾ ಇದ್ದೀನಿ ಅಂದ್ರೆ ಮಾತ್ರ ನಿದ್ದೆ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಕೆಟ್ಟ ಕೆಲಸ ಮಾಡಿದೀನಿ ಅಥವಾ ಭ್ರಷ್ಟನಾಗಿದ್ದೀನಿ, ನಾನು ಲಂಚ ಹೊಡೆದಿದ್ದೀನಿ ಅಂತ ಹೇಳಿದ್ರೆ ನಿದ್ದೆ ಬರೋದಿಲ್ಲ. ಅದೇ ತರ ಸಾವು ಕೂಡ ಗೌರವಾಗಿರ್ತದೆ. ಹಾಗಾಗಿ ಆ ಮನಶಾಂತಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೂ ಕೂಡ ಹೊರಗಡೆ ಸಿಗಲ್ಲ. ಈ ಲೀಡರ್ಶಿಪ್ ಆಗಿರ್ಬೋದು, ಈ ಜ್ಞಾನ ಆಗಿರ್ಬೋದು, ಈ ಒಂದು ಮನಶಾಂತಿ ಆಗಿರ್ಬೋದು ಹೊರಗಡೆ ಎಲ್ಲೂ ಸಿಕ್ಕೋದಿಲ್ಲ. ಆದ್ರೆ ಸೊ ಎಲ್ಲಿ ನೀವು ನಿಯತ್ತು, ಪ್ರಾಮಾಣಿಕತೆ, ಒಂದು ಗೌರವ, ಒಂದು ಕರ್ತವ್ಯಕ್ಕೆ ನೀವು ಬೆಲೆ ಕೊಟ್ಟಿರ್ತೀರಾ, ಅಲ್ಲಿ ನೀವು ಅದನ್ನು ಪಡಿತಾ ಹೋಗ್ತೀರಾ. ಅದಕ್ಕೆ ತುಂಬಾ ವಿಚಾರ ಬೇಕಾಗ್ತದೆ ಮನಸ್ಸನ್ನ. ಸೊ ಅದನ್ನ ಪಡಿಲಿಕ್ಕೆ ನಮ್ಮ ಹತ್ರ ಯಾವ ತರ ಇರಬೇಕು ಅಂದ್ರೆ, ನೆಗೆಟಿವ್ ಎಮೋಷನ್ ಕಡಿಮೆ ಮಾಡ್ಕೋಬೇಕು, ಪಾಸಿಟಿವ್ ಎಮೋಷನ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಸೊ ನೆಗೆಟಿವ್ ಎಮೋಷನ್ ಅಂತ ಹೇಳಿದ್ರೆ ಸೊ ಏನೆಲ್ಲ ಒಂದು ಕ್ರೌರ್ಯ, ಕೋಪ ಆಗಿರ್ಬೋದು, ಸ್ವಾರ್ಥ, ಹೊಟ್ಟೆ ಕಿಚ್ಚು, ಈಗೋ ಆಗಿರ್ಬೋದು, ಈ ತರದ ಕೆಟ್ಟ ಏನೆಲ್ಲ ಎಮೋಷನ್ಸ್ ಇರ್ತದೆ ಅದನ್ನ ಹಿಡ್ಕೊಂಡ್ರೆ ನಾವು ಮನಶಾಂತಿಯಿಂದ ಇರಕ್ಕಾಗೋದಿಲ್ಲ. ಆದ್ರೆ ಅದರ ಆಪೋಸಿಟ್ ಆಗಿ ಒಂದು ಹ್ಯಾಪಿನೆಸ್ ಆಗಿರ್ಬೋದು, ಒಂದು ಕೃತಜ್ಞತೆ ಆಗಿರ್ಬೋದು, ಆ ತರ ಪ್ರೀತಿ ಕೊಡ್ತಕ್ಕಂಥದ್ದು ಆಗಿರ್ಬೋದು, ಜನರಾಸಿಟಿ ಆಗಿರ್ಬೋದು, ಈ ತರ ಒಳ್ಳೊಳ್ಳೆ ಗುಣಗಳಿಂದ
ಅಲ್ಲಿ ಒಂದು ಉದಾರತೆ ಆಗಿರ್ಬೋದು ಅಥವಾ ಇಂಟೆಗ್ರಿಟಿ, ಇದನ್ನ ನಾವು ಇಟ್ಕೊಂಡಾಗ, ಮೌಲ್ಯಗಳನ್ನ ನಾವು ರೂಢಿಸ್ಕೊಂಡಾಗ ನಾವು ಜೀವನದಲ್ಲಿ ಮನಶಾಂತಿನ ಪಡಿಬೋದು. ಹ್ಯಾಪಿನೆಸ್ ಪಡಿಬೇಕು ಅಂತ ಹೇಳಿದ್ರೆ ಅದು ಮಹಾ ಸಾಧನೆ ಆಗಿರ್ತದೆ. ಸೊ ಹಾರ್ಡ್ ವರ್ಕ್ ಮಾಡಿ ನಾನು ಅದನ್ನ ಯಶಸ್ಸನ್ನ ಸಂಪಾದನೆ ಮಾಡ್ತೀನಿ ಅಂತ ಹೊರಟು ಯಶಸ್ಸನ್ನ ಪಡೆದು ನಾನು ಹ್ಯಾಪಿಯಾಗಿರ್ತೀನಿ ಅನ್ನೋದಲ್ಲ ಡೆಫಿನೇಷನ್. ಹ್ಯಾಪಿಯಾಗಿದ್ದು ಖುಷಿಯಾಗಿದ್ದು ಹಾರ್ಡ್ ವರ್ಕ್ ಮಾಡಿದ್ರೆ ಅದು ಸಕ್ಸಸ್ ಅಂಡ್ ಡೆಫಿನೆಟ್ಲಿ ಇನ್ನೂ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ನಾವು ಯಾವತ್ತು ಕೂಡ ಆ ಒಂದು ನಾವು ಮೌಲ್ಯಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ. ಅದೇ ತರನೇ ಸೊ ಈ ಎಮೋಷನ್ಸ್ ಅನ್ನು ನಾವು ಮಾಡ್ಕೋಬೇಕಾಗುತ್ತೆ. ಅಂಡ್ ಸ್ಪಿರಿಚುವಲ್ ಕನೆಕ್ಷನ್ ಆಗಿ, ಸ್ಪಿರಿಚುವಲ್ಗೆ ಕನೆಕ್ಟ್ ಆಗಿ, ಹೆಂಗಂತ ಹೇಳಿ ಪೂಜೆ ಪುನಸ್ಕಾರ ಮಾಡ್ಕೊಂತಿರೋದಲ್ಲ, ಒಳ್ಳೇದನ್ನ ಬಯಸೋದು. ಸೊ ನಮ್ಮ ಒಳಗಡೆ ವರ್ಕೌಟ್ ಮಾಡ್ತಾ ನನ್ನ ಮೇಲೆ ನಾವು ವರ್ಕೌಟ್ ಮಾಡೋದು, ಧ್ಯಾನ ಮಾಡ್ತಕ್ಕಂಥದ್ದು, ಅದರಲ್ಲಿ ನಮಗೆ ಮನಶಾಂತಿ ಸಿಗ್ತಾ ಹೋಗುತ್ತೆ. ಸೊ ಅದಾದ ನಂತರ ಐ ಥಿಂಕ್ ಲಾಸ್ಟ್ ಅಂತ ಕಾಣ್ತದೆ, 8ನೇ ಒಂದು ಅಷ್ಟೈಶ್ವರ್ಯಗಳಲ್ಲಿ ಯಶಸ್ಸು, ಕೊಡುಗೆ, ಕಾಂಟ್ರಿಬ್ಯೂಷನ್ ಅಂತಕ್ಕದ್ದು. ಸೊ ಯಶಸ್ಸು ಅನ್ನೋದು ಬಹಳ ವಿಶೇಷ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಅಂತಕ್ಕದ್ದು ಬೇಕಾಗಿರ್ತದೆ. ಡೆಫಿನೇಷನ್ ಬೇರೆ ಇರ್ತದೆ. ಸೊ ಒಂದ್ ಕಡೆ ಮಹಾನ್ ವ್ಯಕ್ತಿ ಹೇಳ್ತಾರೆ, ಯಶಸ್ಸು ಕಂಡ ಕಡೆ ಬೆಳೆಯುವ ಕಣಗಲೆ ಹೂವಲ್ಲ. ಯಶಸ್ಸು ಕಂಡ ಕಡೆ ಬೆಳೆಯುವ ಕಣಗಲೆ ಹೂವಲ್ಲ. ಅದು ಆತ್ಮವಿಶ್ವಾಸವುಳ್ಳ, ಸೃಜನಶೀಲತೆ ಉಳ್ಳ, ಆತ್ಮ ಪ್ರಜ್ಞೆ ಉಳ್ಳ, ಸಮಯ ಪ್ರಜ್ಞೆ ಉಳ್ಳ, ಶಿಸ್ತು ಪ್ರಜ್ಞೆ ಉಳ್ಳ, ಪವಿತ್ರವಾದ ಹೃದಯಗಳಲ್ಲಿ ಅರಳುವ ಮಂದಾರ ಪುಷ್ಪ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಸೊ ಸಮಯ ಪ್ರಜ್ಞೆ, ಶಿಸ್ತು ಆಗಿರ್ಬೋದು, ಆತ್ಮವಿಶ್ವಾಸ ಆಗಿರ್ಬೋದು, ಅದನ್ನೇ ರೂಢಿಸ್ಕೋಬೇಕಾಗುತ್ತೆ. ಒಳ್ಳೆ ರೀತಿ ಕಲಿಕೆ ಆಗಿರ್ಬೋದು, ಒಳ್ಳೆಯವರ ಸಾಂಗತ್ಯ ಆಗಿರ್ಬೋದು, ಅದೆಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಈ ಯಶಸ್ಸನ್ನ ಪಡಿಲಿಕ್ಕೆ ನಾವೆಲ್ಲರೂ ತಪಸ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ, ಶಾರ್ಟ್ ಕಟ್ ಅಲ್ಲಿ ಹೋಗೋದಲ್ಲ. ಶಾರ್ಟ್ ಕಟ್ ಯಾವತ್ತು ಕೂಡ ನಾವು ಕಟ್ ಶಾರ್ಟ್ ಮಾಡುತ್ತೆ ಲೈಫನ್ನ. ಸಂಪಾದನೆ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ಸಾಧನೆ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ವಿಶಿಷ್ಟವಾದಂಥ ತಯಾರಿ ಬೇಕಾಗ್ತದೆ, ಕಲಿಕೆ ಬೇಕಾಗಿರ್ತದೆ. ಅದಕ್ಕೆ ಸೊ ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ಸೊ ಭಗವದ್ಗೀತೆಯನ್ನು ಹೇಳ್ತಾರೆ, ನಿಮ್ಮ ಗಮನ ಇರಬೇಕಾಗಿರೋದು ಲಾಭದ ಮೇಲಲ್ಲ, ನಿಮ್ಮ ಗಮನ ಇರಬೇಕಾಗಿರೋದು ಕೊಡುಗೆ ಮೇಲೆ, ನಿಮ್ಮ ಗಮನ ಇರಬೇಕಾಗಿರೋದು ಕರ್ತವ್ಯದ ಮೇಲೆ ಅಂತೇಳಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗ್ಬೇಕು, ಪ್ರತಿಫಲ ದೇವ್ರು ಕೊಟ್ಟೆ ಕೊಡ್ತಾನೆ ಅಂತೇಳಿ. ಹಾಗಾಗಿ ಸ್ನೇಹಿತರೆ, ಸೊ ಈ ಯಶಸ್ಸನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟಾಗ ಅದ್ರ ಹಿಂದೆ ಮತ್ತೆ ಹೋಗೋದಲ್ಲ, ಚೇಸ್ ಮಾಡೋದಲ್ಲ. ಕೀರ್ತಿ, ಹಣ, ಯಶಸ್ಸು ಅದ್ರ ಹಿಂದೆ ಹೋಗೋದಲ್ಲ. ನಾನು ಏನ್ ಮಾಡ್ಬೇಕಾಗಿದೆ, ನಾನು ಕಾಂಟ್ರಿಬ್ಯೂಷನ್ ಮಾಡಬೇಕಾಗಿದೆ, ಬೇರೆಯವ್ರಿಗೋಸ್ಕರ ಜೀವಿಸಬೇಕಾಗಿದೆ. ಆದ್ರೆ ನನ್ನನ್ನ ನಾನು ಡೌನ್ ಮಾಡ್ಕೊಂಡದಲ್ಲ, ನನ್ನನ್ನ ಸೆಲ್ಫ್ ಲವ್ ನ ಮಿಸ್ ಮಾಡ್ಕೊಳ್ಳೋದಲ್ಲ. ಆದ್ರೆ ಬರೀ ನನಗೋಸ್ಕರ ಅಂತ ಹೊರಟಾಗ ನನಗೆ ಸೆಲ್ಫ್ ಎನರ್ಜಿ ಸಿಗ್ತದೆ, ನಾನು ದುಡಿತೀನಿ ಅಂತ ಹೊರಟಾಗ. ಸಮಾಜಕ್ಕೆ ಅಂತ ಸಪೋರ್ಟ್ ಮಾಡಕ್ ಹೋದಾಗ, ಸಮಾಜದ ಉದ್ಧಾರಕ್ಕೆ ಅಂತ ನಿಂತ್ಕೊಂಡಾಗ ನನಗೆ ಬ್ರಹ್ಮಾಂಡದ ಶಕ್ತಿ ಸಿಗ್ತದೆ, ದೇವ್ರ ಶಕ್ತಿ ಸಿಗ್ತದೆ, ದೇವ್ರ ಆಶೀರ್ವಾದ ಸಿಗ್ತದೆ. ನಾನು ಸಂಪಾದನೆ ಮಾಡ್ಬೇಕಾಗಿರೋದು ಬರೀ ದುಡ್ಡಲ್ಲ, ನಾನು ಸಂಪಾದನೆ ಮಾಡ್ಬೇಕಾಗಿರೋದು ಗೌರವ, ಪ್ರೀತಿ, ಅಭಿಮಾನ, ಪುರಸ್ಕಾರ. ಅದ್ರ ಜೊತೆಗೆ ನಾನು ಜ್ಞಾನ ಸಂಪಾದನೆ ಮಾಡಬೇಕು, ಜನಗಳ ಆಶೀರ್ವಾದ, ಪುಣ್ಯ ಸಂಪಾದನೆ ಮಾಡಬೇಕು. ಸೊ ಅದನ್ನ ನಾವು, ನನ್ನ ಹತ್ರ ಏನಿದೆ, ನಾನು ದುಡ್ಡಿದ್ದು ನಾನು ಬೇರೆಯವ್ರಿಗೆ ಕೊಡ್ತೀನಿ ಅಂತಲ್ಲ, ಅದಕ್ಕಿಂತ ಇಂಪಾರ್ಟೆಂಟು ಜ್ಞಾನ, ಅವಕಾಶ. ನನ್ನ ಹತ್ರ ಒಂದು ಪ್ರೀತಿ ಇದೆ, ನನ್ನ ಹತ್ರ ಸಮಯ ಇದೆ, ನನ್ನ ಹತ್ರ ಒಂದು ಸ್ಕಿಲ್ ಇದೆ, ಅದನ್ನು ನಾನು ದಾರೆ ಎರಿತೀನಿ ಅಂತ ಹೇಳಿದ್ರೆ ಅದರಿಂದನೂ ನಿಮ್ಮ ಕೊಡುಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ರತನ್ ಟಾಟಾ ಆಗಿರ್ಬೋದು, ಸೊ ಇನ್ನೂ ಸಾಕಷ್ಟು ಮಹಾನ್ ವ್ಯಕ್ತಿಗಳಿದ್ದಾರೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಇವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಬಿಲ್ ಗೇಟ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಮಾಜಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ನಿಂತ್ಕೊಂಡಿದ್ದಾರೆ. ರತನ್ ಟಾಟಾ ಇವತ್ತು ಲಿವಿಂಗ್ ಗಾಡ್ ತರ ಇವತ್ತು ಕೂಡ ಅವ್ರನ್ನ ಟ್ರೀಟ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ಸೇವೆ ಅಂತಕ್ಕದನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಕನ್ಸ್ಯೂಮರ್ ಆಗ್ತೀರಾ, ಇಲ್ಲ ಅಂತ ಹೇಳಿದ್ರೆ ನೀವು ಕಾಂಟ್ರಿಬ್ಯೂಟರ್ ಆಗ್ತೀರಾ. ಕನ್ಸ್ಯೂಮರ್ ಅಂದ್ರೆ ನನಗೆ ಎಲ್ಲ ಬೇಕು, ನನಗೆ ಕೊಡಿ, ನನಗೆ ಈ ಸಮಾಜ, ಈ ಸರ್ಕಾರ ನನಗೆಲ್ಲ ಕೊಡಬೇಕು ಅಂತೇಳಿ. ಎಲ್ಲ ಫ್ರೀ ಆಗಿರ್ಬೇಕು, ನನಗೆಲ್ಲ ಫ್ರೀ ಆಗಿ ಬರಬೇಕು ಅಂತೇಳಿ. ಆದ್ರೆ ಕಾಂಟ್ರಿಬ್ಯೂಷನ್ ಮೈಂಡ್. ಸೊ ಏನಂತ ಹೇಳಿದ್ರೆ, ನಾನು ನನ್ನ ಈ ಸಮಾಜಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ದೇಶಕ್ಕೋಸ್ಕರ ಏನ್ ಮಾಡ್ತೀನಿ ಅಂತ ಪ್ರಶ್ನೆ ಹಾಕೋಬೇಕು. ಸಮಾಜ ನನಗೋಸ್ಕರ ಏನ್ ಮಾಡ್ತದೆ ಅದೆಲ್ಲ ಪ್ರಶ್ನೆ. ಹಾಗಾಗಿ ಸ್ನೇಹಿತರೆ, ಸೊ ಆ ತರ ಮೆಂಟಾಲಿಟಿ ಇದ್ದಾಗ ಲೈಫಲ್ಲಿ ಬೆಳೆಯಕ್ಕಾಗ್ತದೆ. ಸೊ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ನಾವು ಲೀಡ್ ಮಾಡಬೇಕಾಗಿದೆ. ಯಾವ ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಭಗವಾನ್ ಬುದ್ಧ ಆಗಿರ್ಬೋದು, ಮದರ್ ತೆರೇಸಾ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಅವರ 1%, ಅವರ 0.5% ಅನ್ನ ನಾವು ಸಿಗ್ನಿಫಿಕೆನ್ಸ್ ಅಂದ್ರೆ ಜೀವನ ಸಾರ್ಥಕತೆಗೆ ಹೋಗ್ತಕ್ಕಂಥದ್ದು, ದುಡಿಮೆ ಹಿಂದೆ ಅಷ್ಟೇ ಹೋಗೋದಲ್ಲ. ಆ ತರ ಮಾಡ್ಲಿಕ್ಕೆ ಹೊರಟಾಗ ಖಂಡಿತ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಈ ಅಷ್ಟೈಶ್ವರ್ಯ ಅಂತಕ್ಕದನ್ನ ನಾವು ಪಡ್ಕೊಂತ ಹೋದಾಗ ನಮ್ಮ ಲೈಫ್ ಯಾವ ತರ ಇರುತ್ತೆ. ಬಟ್ ಸ್ನೇಹಿತರೆ, ಈಗ ನಾನ್ ನಿಮಗೆ ಈ ಅಷ್ಟೈಶ್ವರ್ಯನ ಪಡಿಬೇಕು ಅಂತ ಹೇಳಿದ್ರೆ ನೋಡ್ತಾ ಹೋಗೋಣ. ಈ ಎಲ್ಲಿ ಸಿಗುತ್ತೆ ಈ ಅಷ್ಟೈಶ್ವರ್ಯ ಸಂಪಾದನೆ ಮಾಡ್ಬೇಕು ಅಂತ ಹೊರಟಾಗ? ಒಂದ್ ಕಡೆ ಸಿಗುತ್ತಾ, ಒಂದು ನೌಕರಿನಲ್ಲಿ ಸಿಗುತ್ತಾ, ಒಂದು ಬಿಸ್ನೆಸ್ ಅಲ್ಲಿ ಸಿಗುತ್ತಾ? ಅದನ್ನ ನೋಡ್ತಾ ಹೋದಾಗ ದೊಡ್ಡ ಯಾವ ಪೋಸ್ಟ್ ನಾನು ಡೌನ್ ಮಾಡ್ತಾ ಇಲ್ಲ ಇವಾಗ. ಯಾವ ಜಾಬ್, ಬಿಸ್ನೆಸ್ ಅನ್ನು ಕೂಡ ಕಂಪೇರ್ ಮಾಡಿ ಅದು ವೀಕ್ ಅಂತ ಹೇಳ್ತಾ ಇಲ್ಲ, ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. 8 ಪಡಿಬೇಕು ಅಂತ ಹೇಳಿದ್ರೆ ನೀವು ಇವಾಗ ಆಲೋಚನೆ ಮಾಡಿ, ಫಾಸ್ಟ್ ಆಗಿ ಯೋಚನೆ ಮಾಡಿ. ಯಾವ IAS ಜಾಬ್ ಅಲ್ಲ, ಡಾಕ್ಟರ್ ಪೋಸ್ಟ್ ಅಲ್ಲ, ಇಂಜಿನಿಯರ್ ಪೋಸ್ಟ್ ಅಲ್ಲ, ಅಥವಾ ಫ್ಯಾಕ್ಟ್ರಿ ಓನರ, ಕಂಪ್ನಿ ಓನರ, ಅಥವಾ ಲ್ಯಾಂಡ್ ಲಾರ್ಡ್ ಆಗಿರ್ತಕ್ಕಂಥದ್ದ, ಅಥ್ಲೆಟ್, ಸ್ಪೋರ್ಟ್ಸ್ ಪರ್ಸನ್, ಫಿಲ್ಮ್ ಸ್ಟಾರ್. ಯಾರಿಗೆ ಈ 8 ಐಶ್ವರ್ಯ ನಾವು ಪಡೆಯಕ್ಕೆ ಹೋಗ್ತೀವಿ ಅಂತ ನೋಡ್ತಾ ಹೋದಾಗ ಖಂಡಿತ ನಿಮಗೆ ಟಫ್ ಅನ್ಸುತ್ತೆ ಇದು. ಆದ್ರೆ ಸ್ನೇಹಿತರೆ, 8 ಅಷ್ಟೈಶ್ವರ್ಯ ಪಡಿಬೇಕು ಅಂತ ಹೊರಟಾಗ ಮುಖ್ಯವಾಗಿ ಸೊ ಕಷ್ಟ. ಪೊಲಿಟಿಷಿಯನ್ ಆದ್ರೂ ಕೂಡ ಈ 8ರಲ್ಲಿ 2-3 ಸಿಗ್ತದೆ. IAS ಆಫೀಸರ್ 4-5 ಸಿಗ್ಬೋದು, 8 ಸಿಗೋದು ಕಷ್ಟ. ಸೊ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿರ್ಬೋದು, ಅಥವಾ ಎಂತ ದೊಡ್ಡ ಆಫೀಸರ್, ಅಥವಾ ಡಾಕ್ಟರ್, ಇಂಜಿನಿಯರ್, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಪ್ರೊಫೆಷನ್.
6, 8 ಸಿಗೋದಿಲ್ಲ. ಬಟ್ ಸ್ನೇಹಿತರೆ, ಗುಡ್ ನ್ಯೂಸ್ ಈಸ್ ಆ 8 ಅಷ್ಟೈಶ್ವರ್ಯಗಳನ್ನ ಒಂದೇ ಕಡೆ ಸಂಪಾದನೆ ಮಾಡ್ಲಿಕ್ಕೆ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ನಿಮ್ಮ ಮೋದಿ ಕೇರ್ನಲ್ಲಿ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಮೋಟಿವೇಶನ್ ಅಲ್ಲ, ಇದು ಹೈಪ್ ಅಲ್ಲ. ನೋಡ್ತಾ ಹೋಗೋಣ ಮೋದಿ ಕೇರ್ನಲ್ಲಿ ಯಾವ ತರ ಐಶ್ವರ್ಯ ಸಂಪತ್ತನ್ನ ಸಂಪಾದನೆ ಮಾಡಿದ್ದಾರೆ, ಲೆಕ್ಕನೇ ಇಲ್ಲ. ಅಷ್ಟೊಂದು ಐಶ್ವರ್ಯ ಸಂಪತ್ತು ಇಲ್ಲಿ ಸೃಷ್ಟಿಯಾಗಿದೆ. ಸೊ ಸಾಕಷ್ಟು ಜನ ಇವತ್ತು ಈ ಬಿಸ್ನೆಸ್ ಅಲ್ಲಿ ತಮ್ಮ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಕಡು ಬಡವರು ಶ್ರೀಮಂತರಾಗಿದ್ದಾರೆ. ಹೃದಯ ಶ್ರೀಮಂತಿಕೆ, ಯಶಸ್ಸಿನ ಶ್ರೀಮಂತಿಕೆ, ಕೀರ್ತಿಯ ಶ್ರೀಮಂತಿಕೆ, ಜ್ಞಾನದ ಶ್ರೀಮಂತಿಕೆ, ಆರೋಗ್ಯದ ಶ್ರೀಮಂತಿಕೆ, ದುಡ್ಡಿನಲ್ಲೂ ಕೂಡ ಶ್ರೀಮಂತರಾಗಿದ್ದಾರೆ. ಲೈಫ್ ಸ್ಟೈಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಕಡು ಬಡವರಾಗಿದ್ದವರು ಇವತ್ತು ಕಾರು, ಮನೆ ಇದಕ್ಕೆಲ್ಲ ಒಡೆಯರಾಗಿದ್ದಾರೆ. ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಜನ ನಿರುದ್ಯೋಗಿಗಳು ದೊಡ್ಡ ಸಾಧನೆ ಮಾಡಿದ್ದಾರೆ ಮೋದಿ ಕೇರಲ್ಲಿ. ಪ್ಯಾಸಿವ್ ಇನ್ಕಮ್ ಸಂಪಾದನೆ ಮಾಡ್ತಾ ಇದ್ದಾರೆ ಮೋದಿ ಕೇರಲ್ಲಿ. ಸೊ ಆಕ್ಟಿವ್ ಇನ್ಕಮ್ ಅಷ್ಟೇ ಅಲ್ಲ, ಪ್ಯಾಸಿವ್ ಇನ್ಕಮ್. ಇವತ್ತು ಸತ್ತೋಗಿರೋರು ಕೂಡ ದೊಡ್ಡ ದೊಡ್ಡ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಶಿವಯ್ಯ ಅಂತವರು, ಶಿವನಂಜೇಗೌಡ ಅಂತವರು. ಸೊ ಒಂದು ಸಿಂಪಲ್ ಎಕ್ಸಾಂಪಲ್. ಸಾಕಷ್ಟು ಲೈಫಲ್ಲಿ ಲಕ್ಸುರಿ ಕಾರು, ಮನೆ, ಈ ತರ ಎಲ್ಲ ಒಡೆಯರಾಗ್ತಿದ್ದಾರೆ. ಸೊ ಅದು ಮೋದಿ ಕೇರಿಂದ ಅದು ಆಗ್ತಾ ಇದೆ. ಅದೇ ತರ ಅತ್ಯುತ್ತಮ ಆರೋಗ್ಯ ಸಿಗ್ತಾ ಇದೆ ಮೋದಿ ಕೇರ್ ಮುಖಾಂತರ. ಅದು ಮಹಾ ಆಸ್ತಿ. ಈಗೆಲ್ಲ ನಿಮ್ಗೆ ಗೊತ್ತಾಗಿದೆ ಈ ಒಂದು ಅದ್ಭುತವಾದಂತಹ ಒಂದು ಮಹಾ ಆಸ್ತಿ ಏನಿದೆ. ಸೊ ಅದು ಆರೋಗ್ಯ ಅಂತಕ್ಕದ್ದನ್ನ ಮೋದಿ ಕೇರ್ಲಿ ನಾವು ಪಡಿಲಿಕ್ಕೆ ಆಗ್ತಾ ಇದೆ. ಎಸ್ಪೆಷಲಿ ಮೋದಿ ಕೇರ್ನಲ್ಲಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಅತಿ ದೊಡ್ಡ ಮಿರಾಕಲ್ ಆಗ್ತಾ ಇದೆ ಮೋದಿ ಕೇರಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಟೀಮಲ್ಲೇ ಹತ್ತತ್ರ 15,000ಕ್ಕಿಂತ ಜಾಸ್ತಿ ಜನ ಈಗಾಗಲೇ ಮೋದಿ ಕೇರ್ ಮುಖಾಂತರ ಅದ್ಭುತವಾದಂತಹ ಒಂದು ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಆರೋಗ್ಯನ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ಮೋದಿ ಕೇರ್ ನಲ್ಲಿ ನಾವು ಯಾವ ತರ ಒಂದು ಹೆಲ್ತ್ ಅನ್ನು ಪಡ್ಕೊಂಡಿದೀವಿ. ಪ್ರಾಡಕ್ಟ್, ಫುಡ್ ಸಪ್ಲಿಮೆಂಟ್ ಇದೆ ನಮ್ಮ ಹತ್ರ. ಸೊ ದಿನಬಳಕೆ ವಸ್ತುಗಳಾಗಿದೆ, ಪೇಸ್ಟ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಎಲ್ಲದೂ ಕೂಡ ಹಣ ಉಳಿತಾಯ ಆಗ್ತಾ ಇದೆ ಇಲ್ಲಿ. ಅದೇ ತರನೇ ಅತ್ಯುತ್ತಮ ಆರೋಗ್ಯ ಪಡಿತಾ ಇದೀವಿ ವೆಲ್ನೆಸ್ ಮುಖಾಂತರ ನಾವೆಲ್ಲರೂ ಕೂಡ. ಸೊ ಇವತ್ತು ತುಂಬಾ ಜನ ಫಿಟ್ ಆಗಿದ್ದಾರೆ, ಹೆಲ್ದಿ ಆಗಿದ್ದಾರೆ. ಅದೇ ತರನೇ ಈ ಒಂದು ಬಿಸ್ನೆಸ್ ಮುಖಾಂತರ ಅತ್ಯುತ್ತಮವಾದ ಆರೋಗ್ಯನ ಪಡ್ಕೊಂತಾ ಇದೀವಿ. ಸೊ ಹಾಗಾಗಿ ಇದಕ್ಕೆ ಜ್ಞಾನ ಬೇಕಾಗಿದೆ. ಆ ಜ್ಞಾನದೊಂದಿಗೆ ನಾವು ಮೋದಿ ಕೇರ್ ಅಲ್ಲಿ ಅತ್ಯುತ್ತಮ ಆರೋಗ್ಯನ ಕೊಡ್ಲಿಕ್ಕೆ ನಮ್ಮದು ಆಗ್ತಾ ಇದೆ. ಸೊ ಅದಾದ ನಂತರ ಜ್ಞಾನ, ಯಾವ ತರ ಜ್ಞಾನ ಇವತ್ತು ಸಂಪಾದನೆ ಮಾಡಿದೀವಿ ಅಂತ ಹೇಳಿದ್ರೆ ಮೋದಿ ಕೇರ್ ನಲ್ಲಿ. ಸೊ ಎಜುಕೇಶನ್ ಇಲ್ಲದೆ ಇದ್ದವರು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಗಣೇಶ್ ದೇವಾಡಿಗ SSLC ಫೇಲು, ಹೋಟೆಲ್ ವೇಟರ್ ಆಗಿದ್ರು. ಬಟ್ ಇವತ್ತು ತುಂಬಾ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಟ್ರೈನಿಂಗ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಆಫೀಸರ್ಗಳು ಇವತ್ತು ಅವರ ಒಂದು ಟ್ರೈನಿಂಗ್ ನ ಫಾಲೋ ಮಾಡ್ತಾ ಇದ್ದಾರೆ. ಲೋಹಿತ್ ಬಿಲ್ಲಳ್ಳಿ ಅಂತ ಇದ್ದಾರೆ, ಹಳ್ಳಿ ಭಾಗದಿಂದ ಬಂದಿರತಕ್ಕಂಥ ವ್ಯಕ್ತಿ. ಸೊ ಅವ್ರು ಗಾರೆ ಕೆಲಸ ಮಾಡ್ತಾ ಇದ್ರು. 9ನೇ ಕ್ಲಾಸ್ ಫೇಲ್ ಆಗಿರೋ ವ್ಯಕ್ತಿ ಇವತ್ತು 250 ಜನ ಇಂಜಿನಿಯರ್ ಪ್ರೊಫೆಸರ್ಗಳಿಗೆ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದು ಇಲ್ಲಿ ಅದ್ಭುತವಾದ ಜ್ಞಾನ, ಶಿಕ್ಷಣ ಸಿಕ್ಕಿದೆ ಮೋದಿ ಕೇರ್ ಅಲ್ಲಿ. ಅದಾದ ನಂತರ ನಟರಾಜ್ ಸರ್ ಅಂತ ಇದ್ದಾರೆ. ಅವರು ಅಷ್ಟೇ ಓದಿರೋದು 6ನೇ ಕ್ಲಾಸ್ ಅಷ್ಟೇ. ಆದ್ರೆ ಇವತ್ತು ಮೋದಿ ಕೇರ್ ಮುಖಾಂತರ ಯಾವ ತರ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅವರಿಗೆ. ಆದ್ರೆ ಇವತ್ತು ಮೋದಿ ಕೇರ್ ಮುಖಾಂತರ ತುಂಬಾ ಅಪ್ರತಿಮ ಸಾಧನೆ ಮಾಡಿ ಲಕ್ಷಾಂತರ ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವ್ರ ಟೀಮಲ್ಲೂ ದೊಡ್ಡ ಮಿರಾಕಲ್ ಆಗಿದೆ. ದೊಡ್ಡ ಒಂದು ಶ್ರೀಮಂತಿಕೆಯೊಂದಿಗೆ ಮರ್ಸಿಡೀಸ್ ಬೆನ್ಸ್ ಕಾರ್ ಓನರ್ ಆಗೋದ್ರ ಜೊತೆಗೆ ಸೊ ದೊಡ್ಡ ದೊಡ್ಡ ಈವೆಂಟ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಾಕಷ್ಟು ಎಕ್ಸಾಂಪಲ್ ಇದೆ ನಮ್ಮ ಹತ್ರ. ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಆಗಿರ್ಬೋದು, ಹಾಲು ವ್ಯಾಪಾರ ಮಾಡ್ತಿದ್ದವ್ರು ಇವತ್ತು ದೇಶಾದ್ಯಂತ ಹಿಂದಿ ಮತ್ತೆ ಬೇರೆ ಬೇರೆ ಭಾಷೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಮ್ಮ ಬ್ರದರ್ ವಿಜಯ್ TG ಆರ್ಡಿನರಿ SSLC ITI ಮಾಡ್ಕೊಂಡಿರೋ ವ್ಯಕ್ತಿ, ಫ್ಯಾಕ್ಟ್ರಿ ವರ್ಕರ್ ಆಗಿದ್ದವರು 3,000ಕ್ಕೆ ಸಂಪಾದನೆ ಮಾಡ್ತಿದ್ರು. ಸೆಲ್ಫ್ ಎಜುಕೇಶನ್, ಲೈಫ್ ಎಜುಕೇಶನ್ ಮುಖಾಂತರ ಇವತ್ತು ಅದ್ಭುತವಾದಂತಹ ಯೂನಿವರ್ಸಿಟಿ ಕೊಡಕ್ ಆಗದೆ ಇರ್ತಕ್ಕಂಥ ಅದ್ಭುತ ಜ್ಞಾನ, ಶಿಕ್ಷಣ, ಹ್ಯಾಪಿನೆಸ್ ಬಗ್ಗೆ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತು ಮೋದಿ ಕೇರ್ ಮುಖಾಂತರ ಇಷ್ಟು ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ. ಜ್ಞಾನ ಮುಖಾಂತರ ಬಾಂಧವ್ಯ, ಬಾಂಧವ್ಯ ಅಷ್ಟೇ ಮೋದಿ ಕೇರ್ ಮುಖಾಂತರ ಸಾಕಷ್ಟು ಜನಗಳಲ್ಲಿ ವಿಶ್ವಾಸ ಮೂಡ್ತಾ ಇದೆ. ಸೊ ನಾವೆಲ್ಲರೂ ಖುಷಿಯಾಗಿದ್ದೀವಿ, ಪ್ರೀತಿ ಹಂಚ್ತಾ ಇದೀವಿ. ಓಕೆ, ಸೊ ಇವತ್ತು ಗಂಡ ಹೆಂಡತಿ ಜಂಟಿಯಾಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಅನ್ನಂಗ್ ಆಗಿದೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ಗೆಸ್ಟ್ ಜಾಯಿಂಟ್ ಫ್ಯಾಮಿಲಿ ಇನ್ ಇಂಡಿಯಾ ಈಸ್ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಮೋದಿ ಕೇರ್ ಅಂತ ಹೇಳಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಟೀಮ್ ವರ್ಕ್ ಆಗಿರ್ಬೋದು, ನಾವೇನ್ ಟೈಮ್ ಕೊಡ್ತಕ್ಕಂಥದ್ದು ತುಂಬಾ ಎಂಜಾಯ್ ಮಾಡ್ತೀವಿ. ಟೈಮ್ ಫ್ರೀಡಮ್ ಎಂಜಾಯ್ ಮಾಡ್ತಿದೀವಿ, ಫೈನಾನ್ಷಿಯಲ್ ಫ್ರೀಡಮ್, ರಿಲೇಶನ್ಶಿಪ್ ಅನ್ನು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಗಂಡ ಹೆಂಡತಿ ಜೊತೆಗಿರ್ತಕ್ಕಂಥದ್ದು, ಫ್ಯಾಮಿಲಿ, ಕ್ಲೋಸ್ ಫ್ರೆಂಡ್ಸ್, ಬಿಸ್ನೆಸ್ ಬಂದಾಗ, ರಿಲೇಷನ್ಸ್ ಬಿಸ್ನೆಸ್ ಬಂದಾಗ ಎಷ್ಟು ಖುಷಿ ಆಗ್ತದೆ. ನಿಸ್ವಾರ್ಥವಾಗಿ ಪ್ರೀತಿಯಿಂದ ನಾವು ಬೆಳಿತಾ ಇದೀವಿ. ಸೊ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಬೆಳಿತಾ ಇದೆ ಇಲ್ಲಿ. ಅದೇ ತರನೇ ಸೊ ಧೈರ್ಯ ಅಂತಕ್ಕದ್ದು ನೆಕ್ಸ್ಟ್ ಅಲ್ಲಿ ಮೋದಿ ಕೇರ್ ಅಲ್ಲಿ ನಾವೆಲ್ಲರೂ ಕೂಡ ಬೆಳಿತಾ ಇದೀವಿ. ನಾವು ಸ್ಕೈ ಡೈವಿಂಗ್ ಮಾಡಿದ್ದಾಗಿರ್ಬೋದು, ಅದೇ ತರನೇ ಅಡ್ವೆಂಚರಸ್ ಸಣ್ಣ ಸಣ್ಣ ವ್ಯಕ್ತಿಗಳು ದೊಡ್ಡ ದೊಡ್ಡ ಕನಸ್ಕೊಂಡು ಲೈಫ್ ಅಲ್ಲಿ ತುಂಬಾ ಬೆಳಿತಾ ಇದ್ದಾರೆ. ಆ ಧೈರ್ಯ ಸಿಕ್ಕಿರೋದು ಮೋದಿ ಕೇರ್ ಇಂದ. ಭಯ ಅಂತಕ್ಕದ್ದು ಇಲ್ವೇ ಇಲ್ಲ ಮೋದಿ ಕೇರ್ ಲೀಡರ್ಗಳಿಗೆ. ಆ ಆಸ್ತಿ ನಾವಿಲ್ಲಿ ಸಂಪಾದನೆ ಮಾಡಿದೀವಿ. ಕೀರ್ತಿ, ಕೀರ್ತಿ ಸಿಕ್ಕಾಪಟ್ಟೆ ನಾವು ಹೆಸರು ಸಂಪಾದನೆ ಮಾಡ್ತಾ ಇದೀವಿ. ಓಕೆ, ತುಂಬಾ ಕೆಳಮಟ್ಟದಲ್ಲಿದ್ದವರು, ಹಳ್ಳಿನಲ್ಲಿದ್ದವರು ಅಪ್ರತಿಮ ಸಾಧನೆ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಎಕ್ಸಾಂಪಲ್ ಬೇಕು ನಿಮಗೆ. ಸೊ ಮಂಜುನಾಥ್ ಶೆಟ್ಟಿ ಆಗಿರ್ಬೋದು, ಮಿರಾಕಲ್ ಚಂದ್ರು ಆಗಿರ್ಬೋದು, ನಮ್ಮ ರವೀಂದ್ರ ಕುಲಕರ್ಣಿ ಆಗಿರ್ಬೋದು, ಇನ್ನು ಎಷ್ಟು ಎಕ್ಸಾಂಪಲ್ ಲೆಕ್ಕನೇ ಇಲ್ಲ. ಓಕೆ, ಇವತ್ತು ನಾನೇ ಎಷ್ಟು ನಾನು ಮೂರಲ್ಲಿ ನಾನು ಯಾರು ಅಂತ ಗೊತ್ತಿದ್ದಿಲ್ಲ. ಓಕೆ, ಇವತ್ತು ಲಕ್ಷಾಂತರ ಜನ ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಾರೆ. ಇವತ್ತು 11 ಲಕ್ಷಕ್ಕಿಂತ ಜಾಸ್ತಿ ಜನಕ್ಕೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂದ್ರೆ ಮೋದಿ ಕೇರ್ ಅಲ್ಲಿ ಸಿಗ್ತಕ್ಕಂಥ ಒಂದು ಕೀರ್ತಿ. ಆದ್ರೆ ಅದರಿಂದ ಹೋಗೋದಲ್ಲ, ಏನ್ ಮಾಡ್ಬೇಕಾಗಿದೆ ಅದರಿಂದ ಹೋಗ್ಬೇಕು. ಅದೆಲ್ಲ ಅವಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಸೆಲೆಬ್ರಿಟಿ ಲೆವೆಲ್ಗೆ ಬೆಳಿಲಿಕ್ಕೆ ಸಾಧ್ಯ ಇದೆ. ಸೆಲೆಬ್ರಿಟಿ ಆಗ್ಬೇಕು ಅಂತ ಮೋದಿ ಕೇರ್ ಮಾಡ್ಕೋಬೇಡಿ. ಸೇವೆಯಿಂದ ಎಜುಕೇಶನ್ ರೀಚ್ ಮಾಡಿಸ್ತಾ ಹೋಗೋಣ.
ಪ್ರಾಡಕ್ಟ್ ಮುಖಾಂತರ ನಾವು ರೀಚ್ ಮಾಡ್ತಾ ಹೋಗ್ಬೋದು. ಅದಾದ ನಂತರ ಮನಶಾಂತಿ ಹ್ಯಾಪಿನೆಸ್ ಖಂಡಿತ ಮೋದಿ ಕೇರ್ ಅಲ್ಲಿ ಸಿಗ್ತಾ ಇದೆ. ಮನಶಾಂತಿ ಹ್ಯಾಪಿನೆಸ್ ತುಂಬಾ ಎಂಜಾಯ್ ಮಾಡ್ತಿದೀವಿ. ಪ್ರತಿ ಕ್ಷಣನೂ ಕೂಡ ನಾವು ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಇದೀವಿ. ನಾವು ಫಾರಿನ್ ಟ್ರಿಪ್ಗೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಎಲ್ಲರ ಜೊತೆ ಒಡನಾಟ ಇಟ್ಕೊಳ್ಳೋದು, ಎಲ್ರಿಗೂ ಒಳ್ಳೆದನ್ನ ಬಯಸ್ತಕ್ಕಂಥದ್ದು, ಮೌಲ್ಯಯುತವಾಗಿ ಬದುಕ್ತಕ್ಕಂಥದ್ದು, ನಿಯತ್ತು, ಪ್ರಾಮಾಣಿಕತೆ, ಟೀಮ್ ವರ್ಕ್, ಸ್ಪಿರಿಚುವಲ್ ಕನೆಕ್ಷನ್ ಆಗ್ತಕ್ಕಂಥದ್ದು, ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ನಾವು ಬೆಳೀತಾ ಇರ್ತಕ್ಕಂಥದ್ದು, ಎಲ್ಲದೂ ಕೂಡ ಮೋದಿ ಕೇರ್ ಅಲ್ಲಿ ಇದೆ. ಸೊ ಒಳ್ಳೆದನ್ನ ನಾವು ಪ್ರಮೋಟ್ ಮಾಡ್ತೀವಿ. ಇಲ್ಲಿ ಸ್ವಾರ್ಥ, ಹೊಟ್ಟೆ ಕಿಚ್ಚು ಅದೆಲ್ಲ ಇದೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಕಡಿಮೆ ಆಗ್ತಾ ಇದೆ. ಒಬ್ರು ಲೀಡರ್ ಆಗಿ ಬೆಳೀತಾ ಇದಾರೆ ಅಂತ ಹೇಳಿದ್ರೆ ನಮ್ಮ ದೇಶ ಕಟ್ತಕ್ಕಂಥ ನಾಯಕ ಆಗ್ತಾ ಇದಾರೆ ಇವತ್ತು. ಇಲ್ಲಿ ಯಾರು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು ಬೆಳೀತಾ ಇದ್ದೀವಿ, ಯಾರು ಎಜುಕೇಶನ್ ತಗೊಂತಾ ಇದ್ದಾರೆ, ಯಾರು ಜ್ಞಾನ ಪಡಿತಾ ಇದ್ದಾರೆ ಮೋದಿ ಕೇರ್ ಅಲ್ಲಿ. ಸೊ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು, ಡಾಕ್ಟರ್ ವಿವೇಕ್ ಬಿಂದ್ರಾ ಅಂತವ್ರು, ಸಂದೀಪ್ ಮಹೇಶ್ವರಿ ಅಂತವ್ರು ಏನ್ ಹೇಳ್ತಿದ್ದಾರೆ, ಇವರು ಏಷ್ಯಾದ ದಿಗ್ಗಜರು, ಟ್ರೈನರ್. ಅವ್ರು ಏನಂತಾರೆ ಅಂದ್ರೆ, ನನ್ನ ಮಕ್ಕಳನ್ನ ಈ ಬಿಸ್ನೆಸ್ ಗೆ ಜಾಯಿನ್ ಮಾಡಿಸ್ತೀನಿ, ದುಡ್ಡು ಮಾಡ್ತಾರೆಲ್ಲ ಗೊತ್ತಿಲ್ಲ, ಆದ್ರೂ ಒಳ್ಳೆ ಲೀಡರ್ ಆಗ್ತಾರೆ, ಅವರು ಒಳ್ಳೆ ಆಂಟರ್ಪ್ರೂನರ್ ಆಗ್ತಾರೆ, ಒಳ್ಳೆಯ ಮಾನವೀಯತೆ ಗುಣ ಇರತಕ್ಕಂತಹ ಅದ್ಭುತವಾದಂತಹ ವ್ಯಕ್ತಿ ಆಗ್ಬೇಕು ಅಂತ ಈ ಬಿಸ್ನೆಸ್ ಗೆ ನಾವು ಎಜುಕೇಶನ್ಗೋಸ್ಕರ ನಾವು ಜಾಯಿನ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಆ ತರದ ಒಂದು ದೊಡ್ಡ ದೊಡ್ಡ ಪವರ್ ಇಲ್ಲಿ ಸಿಗ್ತಾ ಇದೆ. ಅದಾದ ನಂತರ ಯಶಸ್ಸು ಅಂತಕ್ಕದ್ದು ಸಿಕ್ಕಾಪಟ್ಟೆ ಸಿಗ್ತಾ ಇದೆ ಮೋದಿ ಕೇರ್ ಅಲ್ಲಿ. ನಾವು ಕೊಡುಗೆ ಕೊಡ್ತಾ ಇದೀವಿ. ಒಬ್ಬೊಬ್ರು ಟೀಮ್ ಅಲ್ಲಿ 10 ಜನ 100 ಜನ ಹ್ಯಾಪಿ ಮಿಲಿಯನರ್ಗಳು ಬರ್ತಾ ಇದ್ದಾರೆ. ಸೊ ಆರೋಗ್ಯನ ಪಡಿತಾ ಇದ್ದಾರೆ, ಲೀಡರ್ ಆಗ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ಟಂಗ್ ಆಗ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಆಗ್ತಾ ಇದೆ. ಒಬ್ರು ಟಾಟಾ ಬಿರ್ಲಾ ಅಂಬಾನಿ ಅಥವಾ ನರೇಂದ್ರ ಮೋದಿಯಿಂದ ದೇಶ ಉದ್ಧಾರ ಆಗುತ್ತೆ ಅಂತ ಕಾಯೋದಲ್ಲ. ನಾವೆಲ್ಲರೂ ಕೂಡ ರತನ್ ಟಾಟಾ ಆಗ್ಬೇಕಾಗಿದೆ, ನಾವೆಲ್ಲರೂ ಕೂಡ ನಾರಾಯಣ ಮೂರ್ತಿ ಆಗ್ಬೇಕಾಗಿದೆ. ಅವ್ರು 1%, ಅವ್ರ 2% ಆದ್ರೂ ಕೂಡ ತುಂಬಾ ಬೆಳೀತಾ ಹೋಗ್ತೀವಿ. ಸೇವೆ ಸಿಕ್ಕಾಪಟ್ಟೆ ಕೊಡ್ತಾ ಇದೀವಿ ನಾವು. ಸೇವೆ ಮಾಡ್ಲಿಕ್ಕೂ ನಮ್ಮ ಹತ್ರ ಚಾನ್ಸ್ ಇದೆ, ಅವಕಾಶ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ಇಷ್ಟು ಅಷ್ಟೈಶ್ವರ್ಯ ಮೋದಿ ಕೇರ್ ಅಲ್ಲಿ ಸಿಗ್ತಾ ಇದೆ. ನಾವು ಯಾವ ತರ ಪ್ರಮೋಟ್ ಮಾಡ್ತಿದ್ವಿ ಅಂತ ನೀವೀಗ ಪ್ರಶ್ನೆ ಹಾಕೊಳ್ಳಿ. ಯಾವ ತರ ಪ್ರಮೋಷನ್ ಮಾಡಿದ್ವಿ ಮೋದಿ ಕೇರ್ನ? ಬರೀ ಇದು ಒಂದು ಸೆಲ್ಲಿಂಗು, ಅಥವಾ ಇಲ್ಲಿ ಕೇವಲ 10,000 20,000 ಇನ್ಕಮ್ ಬರುತ್ತೆ, ಶ್ರೀಲಂಕಾ ಟ್ರಿಪ್ ಸಿಗುತ್ತೆ, ದುಬೈ ಸಿಗುತ್ತೆ ಅಂತಕ್ಕದ್ದು, ಕಾರ್ ಸಿಗುತ್ತೆ ಅಂತಕ್ಕದ್ದು, ಈ ತರ ಪ್ರಮೋಷನ್ ಮಾಡ್ತಾ ಇದೀವಿ. ಆದ್ರೆ ಯಾವ ತರ ತೋರಿಸ್ಬೇಕಾಗಿದೆ? ಇದುವರೆಗೂ ಹೇಳಿದ್ ಯಾವ್ದು ಹೈಪ್ ಅಲ್ಲ, ರಿಯಾಲಿಟಿ. ಬಟ್ ಈ ತರ ತೋರ್ಸಕ್ ಆಗ್ತಾ ಇಲ್ಲ, ಎಜುಕೇಶನ್ ತಗೊಂತಾ ಇಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಪೇಷನ್ಸ್ ಇಲ್ಲ. ಹಾಗಾಗಿ ಇದನ್ನ ಎಲ್ಲರೂ ಪಡೆಯಕ್ ಆಗ್ತಾ ಇಲ್ಲ. ಖಂಡಿತ ಪಡೆದಿರೋರು ಇದಾರೆ, ನಾವಿದೀವಿ. ಓಕೆ, ನಾನಿದ್ದೀನಿ, ನಮ್ ಜೊತೆ ಸಾವಿರಾರು ಜನ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಸರಿಯಾದ ರೀತಿಯಲ್ಲಿ ನಾವು ರೀಚ್ ಮಾಡಿಸ್ತಾ ಹೋಗೋಣ. ಅಷ್ಟೈಶ್ವರ್ಯಗಳನ್ನ ನಾವು ಪ್ರಮೋಷನ್ ಮಾಡ್ತಾ ಇದೀವಿ. ಈ ಅಷ್ಟೈಶ್ವರ್ಯ ಕೊಡ್ತಕ್ಕಂಥ ಮೋದಿ ಕೇರ್ ಬಿಸ್ನೆಸ್ ಗೆ 10 ಲಕ್ಷ ಇನ್ವೆಸ್ಟ್ಮೆಂಟ್ ಇಟ್ಟರು ಕೂಡ ಕಡಿಮೆ ಏನಿಲ್ಲ. ಆದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಅದು ಪಾಸಿಟಿವ್ ಹೌದು, ನೆಗೆಟಿವ್ ಹೌದು. ಈ ತರ ಬಿಗ್ ಪಿಕ್ಚರ್ ನ ಅರ್ಥ ಮಾಡ್ಕೊಂಡು ಫ್ಯೂಚರ್ಗೋಸ್ಕರ ನಿಂತ್ಕೊಂಡಾಗ ಈ ತರ ಬಿಸ್ನೆಸ್ ಅನ್ನ ತೋರಿಸಿದ್ರೆ ಹೆಂಗಿರ್ತದೆ? ಇಲ್ಲಿ ಯಾವ್ದು ಮೋಟಿವೇಶನ್ ಇಲ್ಲ. ಬಟ್ ಏನಪ್ಪ, ಒಂದು 10 ಲಕ್ಷ 20 ಲಕ್ಷ 50 ಲಕ್ಷ ಇನ್ವೆಸ್ಟ್ ಮಾಡಿರೋ ಜಾಬ್ ಬಿಸ್ನೆಸ್ ಅಲ್ಲೂ ಕೂಡ ಪಡಿಲಿಕ್ಕೆ ಆಗದೆ ಇರೋದನ್ನ ಇಲ್ಲಿ ಪಡಿತಾ ಇದೀವಿ. ಅಷ್ಟೈಶ್ವರ್ಯ ಸಂಪಾದನೆ ಮಾಡ್ತಕ್ಕಂಥ ಬಿಸ್ನೆಸ್ ಮೋದಿ ಕೇರ್, ಅಷ್ಟೈಶ್ವರ್ಯಗಳನ್ನ ಬೇರೆಯವರಿಗೆ ಕೊಡಿಸ್ತಕ್ಕಂಥ ಬಿಸ್ನೆಸ್ ಮೋದಿ ಕೇರ್. ಈ ತರ ದೃಷ್ಟಿಯಿಂದ ನಾವೆಲ್ಲರೂ ಮಾಡ್ತಾ ಹೋಗೋಣ. ಎಸ್ ಸ್ನೇಹಿತರೆ, ಇದು ಮೋದಿ ಕೇರ್ ತಾಕತ್ತು, ಮೋದಿ ಕೇರ್ ಪವರ್. ಓಕೆ, ಸೊ ಇದು ರಿಯಲ್ ಫ್ಯಾಕ್ಟ್ ಕೂಡ ಹೌದು. ಓಕೆ, ಈಗ ನೋಡ್ತಾ ಹೋಗೋಣ. ನೀವು ಚಾಟ್ ಬಾಕ್ಸಿಗೆ ಬನ್ನಿ. ಓಕೆ, ಇನ್ನು 2 ನಿಮಿಷ ಎಕ್ಸ್ಟ್ರಾ ಆಗ್ಬೋದು, ದಯವಿಟ್ಟು ಕ್ಷಮಿಸಿ. ಲಾಂಗ್ ಟಾಪಿಕ್ ಇದು, ನನಗೆ 2 ಗಂಟೆ ಟೈಮ್ ಬೇಕು, ಆದ್ರೂ ಕೂಡ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಈಗ ನೀವು ವೇಗವಾಗಿ ಚಾಟ್ ಬಾಕ್ಸಿಗೆ ಬಂದು ಏನ್ ತಗೊಳಕಾಯ್ತು ನಿಮಗೆ, ಓಕೆ, ಏನ್ ನೋಡಕ್ಕಾಯ್ತು ನಿಮಗೆ ಅನ್ನೋದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಲ್ಲಿ ಟೈಪ್ ಮಾಡಿ. ಈಗ ಟೈಮ್ ಕಡಿಮೆ ಇದೆ, ಎಷ್ಟಾಗುತ್ತೋ ಅಷ್ಟು, 1 ವರ್ಡ್ 2 ವರ್ಡ್. ಓಕೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳಕೋಬೇಡಿ, ಆದ್ರೆ ಏನ್ ತಗೊಳಕಾಯ್ತು ನಿಮಗೆ, ಏನ್ ನೋಡಕ್ಕಾಯ್ತು ಹೊಸದಾಗಿ ಅಂತಕ್ಕದ್ದನ್ನ ಮೋದಿ ಕೇರ್ ತಾಕತ್ತು, ನಿಮ್ ತಾಕತ್ತು, ಸಕ್ಸಸ್ ತಾಕತ್ತು, ಅಷ್ಟೈಶ್ವರ್ಯ ತಾಕತ್ತು, ಇಲ್ಲಿ ಏನು ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಏನ್ ನೋಡಕ್ಕಾಯ್ತು ನಿಮಗೆ, ಏನು ಹೊಸ ಪರಿವರ್ತನೆ ಇನ್ನು ಮುಂದೆ ಅಂತೇಳಿ. ಯಾಕೆಂದ್ರೆ ಈ ತರ ಸೆಷನ್ ಪ್ರತಿ ವಾರನೂ ಕೂಡ ನಾನು ನಿಮ್ ಜೊತೆ ಬರ್ತೀನಿ. ಈ ಲಿಂಕ್ ಅನ್ನ ನೀವು ಸೇವ್ ಮಾಡ್ಕೊಂಡಿರಿ, ಝೂಮ್ ಲಿಂಕ್ ಅನ್ನ. ಪ್ರತಿ ಸೋಮವಾರ ಕಳೆದ 4 ವರ್ಷದಿಂದಲೂ ನಾವು ಇದನ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನೊಂದಿಗೆ ಅದ್ಭುತ ಜ್ಞಾನ ನಾವು ಹುಟ್ಟಿಸ್ತಾ ಇದೀವಿ. ಓಕೆ, ಇವಾಗ ಸೊ ಬನ್ನಿ, ಯಾವ ತರ ನೀವು ತಗೊಳಕಾಯ್ತು ಈ ಒಂದು ಇದರಲ್ಲಿ ಅಂತಕ್ಕದ್ದನ್ನ. ಓಕೆ, ಸೊ ಬೇಗ ಬೇಗ ಟೈಪ್ ಮಾಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು. ಓಕೆ, ಸೊ ನಾಯಕ ಏನಿದು, ನ್ಯಾಯ ಕೊಡ್ತಾ ಇದ್ದೀರಾ ಸರ್. ಟೇಕ್ ಅವೇ, ಹೌ ಟು ಪ್ರಮೋಟ್ ಮೋದಿ ಕೇರ್. ಮನಶಾಂತಿ, ಓಕೆ, ಮನಶಾಂತಿ ಸರ್ ಅಂತ ಹಾಕಿದ್ದೀರಾ, ಡೀಟೇಲ್ ಹಾಕಿಲ್ಲ ನೀವು. ಅದೇ ಸರ್, ಮತ್ತು 8 ಪಾಯಿಂಟ್ ಸೂಪರ್. ಓಕೆ, ನಟರಾಜ್ ಸರ್ 8 ಏನಿದೆ ಅಷ್ಟೈಶ್ವರ್ಯ ತುಂಬಾ ಸೂಪರ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಸ್ ಸ್ನೇಹಿತರೆ, ವೆರಿ ಕ್ವಿಕ್, ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ. ನಿಮ್ಮ ಒಂದು ಎಕ್ಸಾಂಪಲ್ ಆಫ್ ಸಕ್ಸಸ್ ಪೀಪಲ್ ಈಸ್ ಇಂಟ್ರೆಸ್ಟಿಂಗ್ ಸರ್. ಓಕೆ, ಮಂಜುನಾಥ್ ಅವರು, ಬಿಲೀವ್ ಮಾಡಿದ್ರೆ ಎಲ್ಲಾ ಸಾಧ್ಯ. ಎಸ್, ನಂಬಿಕೆ ಇಟ್ರೆ ಎಲ್ಲ ಸಿಗುತ್ತೆ ಅಂತಕ್ಕದ್ದು. ಅಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್, ಬಿಲೀವ್. ಎಸ್, ಖಂಡಿತ ನಂಬಿಕೆ ಅಂತಕ್ಕದ್ದು ನಾವು ಮಾಡ್ಲೇಬೇಕಾಗುತ್ತೆ. ಧೈರ್ಯ ಅಂತಕ್ಕದ್ದು ಇರ್ಬೇಕಾಗುತ್ತೆ. ಕಾಯಕವೇ ಕೈಲಾಸ. ಧೈರ್ಯ ಕೊಟ್ಟಿದ್ದೀರಾ ಸರ್. ಓಕೆ, ವಿಲ್ ಪವರ್ ಅಂಡ್ ಕೀರ್ತಿ ಸಂಪಾದನೆ. ಧೈರ್ಯ ನಾನು ಕೊಡ್ತಾ ಇಲ್ಲ, ನೀವು ತಗೋಬೇಕಾಗುತ್ತೆ ಹೇಮಾವತಿ ಅವರೇ. ಓಕೆ, ನಾನು ನಿಮಗೆ ಗೈಡ್ ಮಾತ್ರ ಮಾಡ್ಬೋದು. ಎಸ್, ವಿಲ್ ಪವರ್ ಈಸ್ ಎವ್ರಿಥಿಂಗ್. ಕೀರ್ತಿ ಸಂಪಾದನೆ, ವಿಲ್ ಪವರ್ ಇದ್ರೆ ಕೀರ್ತಿ ಸಂಪಾದನೆ ಯಾವುದು ಆಗ್ತಾ ಹೋಗುತ್ತೆ. ಅಗೈನ್, ಸೊ ಜಗತ್ತಿಗೆ ನಾನು ಜನಗಳಿಗೆ ಏನ್ ಕೊಡ್ತೀನಿ ಅಂತಕ್ಕದ್ದು, ನನ್ನ ಆಲೋಚನೆ ಬದಲಾಗಬೇಕು, ಸುತ್ತಮುತ್ತ ಇರೋರು ಬದಲಾಗ್ತಾರೆ, ಪ್ರಪಂಚ ಬದಲಾಗುತ್ತೆ ಅಂತಕ್ಕದ್ದು. ಓಕೆ, ಸೊ ಆಲ್ವೇಸ್ ಬಿ ಪಾಸಿಟಿವ್, ಆಲ್ವೇಸ್ ಬಿ. ಟೋಟಲ್ ಅಷ್ಟೈಶ್ವರ್ಯ ಮೋದಿ ಕೇರ್ನಲ್ಲಿ ಸಿಕ್ಕೇ ಸಿಗುತ್ತೆ. ಫ್ಯಾಂಟಾಸ್ಟಿಕ್. ಗುಡ್ ಪೀಪಲ್ ಮಸ್ಟ್ ಬಿಕಮ್ ರಿಚ್. ಒಳ್ಳೆಯವರು ಶ್ರೀಮಂತರು ಆಗ್ಬೇಕು. ಎಸ್, ಖಂಡಿತ ಸೊಸೈಟಿನಲ್ಲಿ ದೊಡ್ಡ ಒಂದು ಕ್ರಾಂತಿ ಆಗುತ್ತೆ. ನೀವು ಸ್ಮಶಾನದಲ್ಲಿ ಮೊಳೆ ಹೊಡೆದು ಬಂದಿದ್ದು ಗ್ರೇಟ್ ಮೆಸೇಜ್. ಥ್ಯಾಂಕ್ ಯು. ಆಲ್ ಪಾಯಿಂಟ್ಸ್ ಆರ್ ಎಸೆನ್ಷಿಯಲ್.
ಮೈ ಆಲ್ ರೌಂಡ್ ಡೆವಲಪ್ಮೆಂಟ್ ಟು ಗ್ರೋ ಆಸ್ ಅ ಬೆಸ್ಟ್ ಟ್ರೈನರ್. ಓಕೆ, ಒಳ್ಳೆ ತಿಳುವಳಿಕೆ ಮತ್ತು ನಮ್ಮ ಜೀವನ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿದ್ರಿ. ನಂಬಿಕೆ ಇನ್ನೂ ಹೆಚ್ಚು ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಅದೇ ತಾನೇ ರತನ್ ಟಾಟಾ ಬಗ್ಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದೀನಿ. ಯಾರಾದರೂ ವೆರಿ ಕ್ವಿಕ್ ಆಗಿ ಆ ಲಿಂಕ್ ಅನ್ನ ಇಲ್ಲಿ ಶೇರ್ ಮಾಡಿ. ರತನ್ ಟಾಟಾ ಅವರು ಅದ್ಭುತವಾಗಿ ಅವರ ಜೀವನ, ಎಂಟೈರ್ ಟಾಟಾ ಗ್ರೂಪ್ ಯಾವ ತರ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಮೆಸೇಜ್ ಸಮೇತ ಇದ್ರೆ ಇಲ್ಲಿ ಶೇರ್ ಮಾಡಿ, ಅಥವಾ ನನ್ನ ಯೂಟ್ಯೂಬ್ ಅಲ್ಲೂ ಕೂಡ ಇದೆ. ಅದು ತುಂಬಾ ಫೇಮಸ್ ಅದು ಟ್ರೈನಿಂಗು. ತುಂಬಾ ನನ್ನ ಹಾರ್ಟ್ಲಿಯಾಗಿ ನಾನು ಮಾತಾಡಿದ್ದೀನಿ. ಯಾವ ತರ ಒಳ್ಳೆ ಕ್ವಾಲಿಟಿ ಇರಬೇಕು, ಯಶಸ್ಸಿಗೆ ಯಾವ ತರ ನಾವು ನಿಂತ್ಕೋಬೇಕು, ದೇಶಕ್ಕೋಸ್ಕರ ಜನಕ್ಕೋಸ್ಕರ ಅಂತೇಳಿ, ಮೋದಿ ಕೇರ್ ಯಾವ ತರ ಅಳವಡಿಸ್ಕೋಬೇಕು ಅಂತೇಳಿ, ಅದನ್ನು ಕೂಡ ನೀವು ಅದನ್ನು ಫಾಲೋ ಮಾಡ್ಬೋದು. ಓಕೆ, ನನ್ನ ಮೇಲೆ ನನಗೆ ನಂಬಿಕೆ ಹೆಚ್ಚಾಯ್ತು. ಎಲ್ಲ 8 ಅಳವಡಿಸ್ಕೊಂಡು ನಾನು ಬೆಳಿತೀನಿ. ಈಗ ನೀವು ಚೆಕ್ ಮಾಡಬೇಕು ಈ ಅಂಶಗಳಲ್ಲಿ ಎಷ್ಟು % ನಂಬಿಕೆ ಇದೆ, ಎಷ್ಟು ನಾನು ಪಡ್ಕೊಂಡು ಹೊರಟಿದ್ದೀನಿ. ಇದೆಲ್ಲ ಪಡಿಬೇಕು ಅಂದ್ರೆ ಜ್ಞಾನ ಸಂಪಾದನೆ ಮಾಡಬೇಕು, ನೀವು ತಪಸ್ ಮಾಡ್ಬೇಕಾಗುತ್ತೆ, ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು, ನಾಯಕತ್ವ ಗುಣ ಬೆಳೆಸ್ಕೋಬೇಕು, ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು, ಮಾರ್ನಿಂಗ್ ಕ್ಲಾಸ್ ಆಗಿರ್ಬೋದು, ಬೇರೆ ಎಲ್ಲ ಸೆಷನ್ ಅಟೆಂಡ್ ಆಗ್ಬೇಕು. ಅದಕ್ಕೆ ಹಣ ಇನ್ವೆಸ್ಟ್ ಮಾಡ್ಬೇಕಾಗುತ್ತಾ, ನೀವು ಡೆಡಿಕೇಟ್ ಮಾಡ್ಬೇಕಾಗುತ್ತೆ, ಲೀಡರ್ಗೆ ಸರೆಂಡರ್ ಆಗ್ಬೇಕು. ಇದೆಲ್ಲ ಮಾಡ್ತಾ ಹೋದಾಗ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತೀರಾ. ಸ್ನೇಹಿತರೆ, ಸೊ ಇಷ್ಟನ್ನು ಅಷ್ಟೈಶ್ವರ್ಯನ ನೀವು ಪಡಿಲಿಕ್ಕೆ ಇಲ್ಲಿ ಅವಕಾಶ ಇದೆ. ನಿಮ್ ಪ್ರೀತಿ ಜಾಸ್ತಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಜೀವನ ಪ್ರೀತಿ, ಮೋದಿ ಕೇರ್ ಪ್ರೀತಿ, ಲೀಡರ್ ಬಗ್ಗೆ ಪ್ರೀತಿ, ಕನಸಿನ ಬಗ್ಗೆ ಪ್ರೀತಿ, ಜೀವನ ಪ್ರೀತಿ. ನಿಮ್ಮ ಲೀಡರ್ಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು, ಇಂಥ ಮೋದಿ ಕೇರ್ ಸಿಕ್ಕಿದೆ ಅಂತ ಹೇಳಿ. ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿದ್ದಾರೆ, ಅವ್ರನ್ನ ಎಚ್ಚರಿಸೋಣ ಇದೇ ತರ. ಸೊ ಮುಂದಿನ ವಾರ ವಿಶೇಷವಾದ ಟಾಪಿಕ್, ಬಿಗ್ ಪಿಕ್ಚರ್ ಆಫ್ ಮೋದಿ ಕೇರ್. ಜಗತ್ತಿನ ಮಹಾನ್ ನಾಯಕರು ಈ ಬಿಸ್ನೆಸ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿ, ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್. ಅವರು ಕೂಡ ನೆಟ್ವರ್ಕರ್, ಗೊತ್ತಿರ್ಲಿ ನಿಮಗೆ, ಅಮೆರಿಕಾದ 2ನೇ ಬಾರಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ. ಅವ್ರ ಸ್ಟೋರಿ, ಬಿಲ್ ಗೇಟ್ಸ್ ಆಗಿರ್ಬೋದು, ಅಬ್ದುಲ್ ಕಲಾಂ, ಇನ್ನು ತುಂಬಾ ಜನಗಳು, ಮಹಾನ್ ವ್ಯಕ್ತಿಗಳು ಏನ್ ಹೇಳಿದ್ದಾರೆ, ಅದು ಇನ್ನೂ ಬಿಗ್ ವಿಷನ್ ಬಗ್ಗೆ ನಾನು ಮಾತಾಡ್ಕೊಟ್ಟಿದ್ದೀನಿ, ಸ್ಕೋಪ್ ಆಫ್ ದಿ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿ. ಓಕೆ, ಸೊ ಥ್ಯಾಂಕ್ ಯು. 6 ನಿಮಿಷ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಸೊ ಕ್ಷಮೆ ಇರಲಿ. ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಈ ನಿಮ್ಮ ಏನು ನಿಮ್ಮ ಕಲಿಕೆ ಇದೆ, ಏನ್ ರಿಯಲೈಸ್ ಆಯ್ತು ಅನ್ನೋದನ್ನ ನಿಮ್ಮ ಡೈರಿನಲ್ಲಿ ಬರ್ದಿಡಿ.